ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಮೇ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ, ವಾರಿಯಾನ್ ಯೋಗ, ಬಾಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಚಿತ್ತಾ ಪ್ರದೋಷ, ಸ್ವಾತಿ ಪ್ರದೋಷ, ಸಂಜೆಗೆ ಪ್ರದೋಷ ಬೀಳುತ್ತೆ, ಗುರುವಾರ ಬೀಳುತ್ತೆ, ಅಂಡ್ ಸ್ವಾತಿ ನಕ್ಷತ್ರ ಕೂಡ ಆರಂಭ ಆಗ್ತಕ್ಕಂಥದ್ದು. ಗುರುವಿನ ಬದಲಾವಣೆ, ಅತಿಸಾರ ಯೋಗದಲ್ಲಿ ವಿಶೇಷ ವೇಗವಾಗಿ ಮುಂದಕ್ಕೆ ಹೋಗ್ತಿರ್ತಕ್ಕಂಥದ್ದು. ಜೂನ್ 2ಕ್ಕೆ ಗುರು ಬೃಹಸ್ಪತಿ ಆಚಾರ್ಯರು ಕಡಗ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಆದ್ರೆ ಅಲ್ಲಿಯೇ ಯಾಕೆ ಉಚ್ಚ ಅಂತ ಗೊತ್ತಾ? ಅದಷ್ಟೇ ಅಲ್ಲ, ಅಲ್ಲೊಂದು ಗುರು ಪುಷ್ಯಾಮೃತ ಯೋಗ ಒಂದು ಹೆಚ್ಚು ಕಡಿಮೆ ಜೂನ್ 18ಕ್ಕೆ ಆರಂಭ ಆಗ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಆಗಸ್ಟ್ 18ರವರೆಗೂ ಇರುತ್ತೆ ಆ ವೇಗದಲ್ಲಿ. ಆ ಪುಷ್ಯ ನಕ್ಷತ್ರದಲ್ಲಿ ಗುರು ನಿಮ್ಮ ಜೀವನದಲ್ಲಿ ಈ ಗುರು ಪುಷ್ಯಾಮೃತ ಯೋಗ ಯಾವ ಸೌಭಾಗ್ಯ, ಯಾವ ಆನಂದ, ಯಾವ ಅದೃಷ್ಟ. ಗುರು ಅಂದ್ರೇನೆ ಅದೃಷ್ಟ ಮಕ್ಕಳೇ. ಗುರು ಅಂದ್ರೇನೆ ತೃಪ್ತಿ, ಗುರು ಅಂದ್ರೇನೆ ಸಂತೃಪ್ತಿ. ಅಂಥದರ ಒಂದು ಬದಲಾವಣೆ ಬರ್ತಿದೆ. ತಿಳ್ಕೋಬೇಕಾ? ನಮ್ಮ ಕಾರ್ಯಕ್ರಮ ವೀಕ್ಷಿಸಿ. ಇಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು, ನಮ್ಮ ಸಂಚಿಕೆಗಳನ್ನ ಆದಷ್ಟು ಹೆಚ್ಚಾಗಿ ವೀಕ್ಷಿಸಿ ಅಂತ ಕೂಡ ಹೇಳ್ತಿದ್ದೇನೆ. ಸೊ ಇವತ್ತು ಬಂದಿರತಕ್ಕಂಥ ಈ ಒಂದು ಗುರುವಿನ ಒಂದು ಬದಲಾವಣೆಯ ಸಂದರ್ಭದಲ್ಲಿ ಇನ್ನೊಂದು 4 ದಿನ, ಇವತ್ತು 28, ಆ ಪುಣ್ಯಾತ್ಮ ಮಹಾಪುಣ್ಯಾತ್ಮ 2ನೇ ತಾರೀಕಿಗೆ ಗುರು ಕಟಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದಾಗುತ್ತೆ. ಸೊ 28, 29, 30 ಹಾಗೂ 31, 1, 5 ದಿನ ಇದೆ. ಅಷ್ಟರಲ್ಲಿ ಶನಿ ಗೋಚಾರ ಫಲ ಕೂಡ ಮುಗಿಸ್ಕೊಡ್ಬೇಕು. ಸೊ ಇವತ್ತು ಸ್ವಾತಿ ಪ್ರದೋಷ. ರಾಹುವಿನ ದೃಷ್ಟಿಯನ್ನ ಗುರು ಕಡಿಮೆ ಮಾಡ್ಕೊತಾನೆ, ನೋಡೋದೇ ಇಲ್ಲ. ಆಮೇಲೆ ರಾಹು ಧನಿಷ್ಠ ನಕ್ಷತ್ರಕ್ಕೆ ಹೆಚ್ಚು ಕಡಿಮೆ ಬದಲಾವಣೆ ಬರ್ತಾನೆ. ರಾಹು ನಕ್ಷತ್ರದಿಂದ, ಶತಭಿಷ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರ ಪ್ರವೇಶಕ್ಕೆ ಬರ್ತಾನೆ. ದರ್ ಇಸ್ ಎ ಥ್ರೆಟ್, ಇಲ್ಯೂಷನ್, ಆ ಮಾಯ, ಆ ಭಯ, ಆ ಆತಂಕ, ಆ ಆಶಾ ಅನ್ನೋದೇ ರಾಹು ಮಕ್ಕಳೇ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ರಾಹು ಇವ್ರು ಹಿಂಗೆ ಇರಬೇಕು, ಹೀಗೆ ಇರಬೇಕು, ಇದೇ ತರನೇ ಇರಬೇಕು. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಅಂದ್ರೆ, ಸಮಯಕ್ಕೆ ಸರಿಯಾಗಿ ನಾವು ಬೆವರು ಸುರಿಸಿ ದುಡಿದಿಲ್ಲ ಅಂದ್ರೆ ಜೀವನ ಪರ್ಯಂತ ಕಣ್ಣೀರು ಸುರಿಸುವುದಂತೂ ನಿಶ್ಚಿತ. ಅದು ರಾಹು ಮಾಡ್ತಾನೆ. ರಾಹು ಯಾರ್ಯಾರ ಜೊತೆಯಲ್ಲಿ ಇರ್ತಾನೋ ಅವನು ಧ್ವಂಸ ಮಾಡೋದಂತೂ ನಿಶ್ಚಿತ. ಅವನ ಮೇಲೆ ಗುರು ದೃಷ್ಟಿ ಇದ್ರೆ ಮಾತ್ರ ಬಾಯಿ ಮುಚ್ಕೊಂಡಿರ್ತಾನ ಅವನು. ಗುರುಗಳು ಹೇಳ್ದಾಗ ಕೇಳ್ತಾನೆ ಅವನು. ಒಂದು ರೀತಿ ತಟೆ ತುಂಬಾ ಇದೆ, ರಾಹು ಎಲ್ಲ ಕಚ 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 ಅಂತ ಕಿಚಡಿ ಮಾಡಕ್ ಹೋಗ್ತವೆ. ಒಂದೊಂದೇ ತಿನ್ನೋ, ಏನಕ್ಕೂ ಆತರ ಪಡ್ತೀವಿ ನಾವು. ನೋಡಿ, ಯಾವ್ದಾದ್ರು ಒಂದು ಫಂಕ್ಷನ್ಗಳಿಗೆ ಹೋದ್ರೆ ಈ ಕಡೆಯಿಂದ ಪಲ್ಯ ಹಾಕೊಂಡು ಹೋಗೋ ಅಷ್ಟರಲ್ಲಿ ಪಲ್ಯ ಖತಮ್. ಇನ್ನೊಂದು ಏನೋ ಒಂದು ಕೂಟ ಹಾಕಿರ್ತಾರೆ, ಖತಮ್. ಹಾಕಿದ್ರೆ ಕುಳಿತುಕೊಳ್ಳುವುದಿಲ್ಲ ನಮಗೆ. ರಾಹು ಆ ಪ್ರಭಾವ ಎಳಿತಲೇ ಇರುತ್ತೆ. ಏನಾಗ್ತಾರೆ ನಿಮ್ಗೆ ಗಮನಿಸಿ ನೋಡಿ. ನಿಮಗೆ ಎಲ್ಲರಿಗೂ, ನನ್ನನ್ನು ಸೇರಿಸಿ ಕೂಡ, ಹಸಿವೆ ಅನ್ನೋದು ಒಂದು ಇರುತ್ತೆ. ಇಡೀ ಊಟದ ಸಮಯ, ಊಟ ಇಡ್ತೇವೆ ನಾವು. ಒಂದು ಫಂಕ್ಷನ್ಗೆ ಹೋದ್ವಿ, ಎಲೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಕಾಯ್ತಿದ್ದೇವೆ. ಬುಗ 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 ಬುಗ. ಒಂದ್ ಪಲ್ಯ ಹಾಕಿ, ಇನ್ನೊಂದ್ ಪಲ್ಯ, ಇನ್ನೊಂದ್ ಕೂಟು, ಇನ್ನೊಂದ್ ಸಜ್ಜಿಗೆ, ಇನ್ನೊಂದ್ ಕೋಸಂಬರಿ, ಅದು ಇದು. ಅಯ್ಯೋ ಹಾಕು ಬೇಗ ಅನ್ನ. ತಲೆ ಕೆಡಿಸ್ತಾನೆ ಅವನು ನಮಗೆ. ರಾಹು ಇದೆ.
ಸೊ ಅಂತ ಒಂದು ರಾಹು ಗುರುವಿನ ದೃಷ್ಟಿಯಿಂದ ಮರೆ ಆಗ್ತಾನೆ. ಅದು ನನಗಿರುವಂತ ಒಂದು ಭಯ. ಸೊ ಇವತ್ತು ಬಂದಿರತಕ್ಕಂಥ ಈ ಒಂದು ಸ್ವಾತಿ ಪ್ರದೋಷ ಗುರುವಾರ ಪ್ರದೋಷ. ಸೊ ರಾಹುವಿನ ನಕ್ಷತ್ರ ಆ ಮೂಮೆಂಟ್ ಆಗುತ್ತೆ ಬೆಳಗ್ಗೆ 8:10 ಮೇಲೆ. ಅದ್ರ ಮೇಲೆ ಗುರುವಾರ ಪ್ರದೋಷ ಬೇರೆ ಬರ್ತಕ್ಕಂಥದ್ದು. ದ್ವಾದಶಿ ಕೂಡ ಬೆಳಿಗ್ಗೆ 8:10 ಮುಗಿಯುತ್ತೆ. ಪ್ರದೋಷ ತ್ರಯೋದಶಿ ಆರಂಭ ಆಗ್ತಕ್ಕಂಥದ್ದು. ಸಿದ್ಧ ಮಾಡ್ಕೊಳ್ಳಿ. ರಾಹುವಿಗೆ ಏನೇನು ಪರಿಹಾರಗಳು ಈಗಲಿಂದಲೇ. ರಾಹುವಿಗೆ ಕತ್ತಲೆ ಅಂದ್ರೆ ಇಷ್ಟ. ಸೊ ಬೆಳಕಂದ್ರೆ ಭಯ, ಬೆಳಕು ಅಂದರೆ ಭಯ ರಾಹುಗೆ. ಅದಕ್ಕೆ ರಾಹು ಪ್ರಭಾವ ಇರೋರು ರಾತ್ರಿ ಎದ್ದಿರ್ತಾರೆ ದೆವ್ವಗಳ ತರ. ಮೈಕಟ್ಟು, ಬ್ಲ್ಯಾಕು, ಕಪ್ಪು. ನೀವು ನೋಡಿ ಕಪ್ಪು ಧರಿಸಿರ್ತಕ್ಕಂಥವ್ರಲ್ಲಿ ಒಂಚೂರು ಈಗೋ ಜಾಸ್ತಿ ಇರುತ್ತೆ. ನಾನು ಅನ್ನೋ ಒಂದು ಭಾವ ಜಾಸ್ತಿ ಇರುತ್ತೆ. ಗಮನಿಸಿ ನೋಡಿ. ಆ ಕಪ್ಪು ಧರಿಸ್ಕೊಂಡು ಬರೋನ ಬಾಡಿ ಗಾರ್ಡ್ಗಳಾಗಿ ಬರ್ತಾರೆ. ನೀವು ನೋಡಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ರಾಜಕಾರಣಿಗಳು, ಮಂತ್ರಿಗಳು, ಅಧಿಕಾರಿಗಳು ಅವ್ರ ಜೊತೆಲಿ ಬರ್ತಾರಲ್ವಾ, ಅಲ್ಲಿ ನೋಡಿಬೇಕಾದ್ರೆ ಅವ್ರು ಬೇರೆನೆ. ಬಾಸ್ಗಿಂತ ಅವರೇ ಒಂಥರ ಫೋರ್ಸ್ ಆಗಿ ಆಡ್ತಕ್ಕಂಥದ್ದು. ಬಾಡಿ ಗಾರ್ಡ್ ತಳ್ಳಿಬಿಟ್ರು, ಬಾಡಿ ಗಾರ್ಡ್ ಹೊಡೆದು ಬಿಟ್ರು, ಅದು ಇದು ಅಂತೆಲ್ಲ ಕೇಳ್ತಿರ್ತೀರ. ಅವ್ರು ಧರಿಸೋ ಡ್ರೆಸ್ಗಳು ಆಲ್ಮೋಸ್ಟ್ ಬ್ಲ್ಯಾಕ್ ಡ್ರೆಸ್ಗಳು ಜಾಸ್ತಿ. ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದಾಗ್ಲೂ ನೋಡಿ ಅಲ್ಲೊಂದು ಬಿಟ್ಬಿಟ್ಟಿರ್ತಾರೆ, ಹಿಂಗ್ ತೊಳಾಡ್ತಾ ಇರ್ತಾರೆ ಅವ್ರು. ಸೊ ರಾಹುವಿಗೆ ಕಪ್ಪು ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಬಿಡಿ, ಬಿಳಿ ಹಾಕಿ. ಈಗಲಿಂದಲೇ ಹೇಳ್ತಾನೆ, ಎಲ್ಲರ ಮೇಲೆ ಯಾರು ತುಂಬಾ ಕಪ್ಪನ್ನ ಧರಿಸ್ತಿದ್ದೀರಿ ಅಂದ್ರೆ ನಿಮ್ಮನ್ನ ಅವನು ಜಾಸ್ತಿ, ಯಾವುದನ್ನ ನೀವು ನಂಬ್ಕೊಂಡಿರ್ತಾರೆ ಅದೇ ಜಾಸ್ತಿ ಅನ್ನಿಸ್ತಕ್ಕಂಥ ಭ್ರಮೆಗೆ ನಿಮ್ಮನ್ನ ಒಳಪಡಿಸ್ತಕ್ಕಂಥದ್ದಾಗುತ್ತೆ ರಾಹು. ನೆನ್ಪಿಟ್ಕೊಳ್ಳಿ. ಈಸ್ ಅನ್ ಇಲ್ಯೂಷನ್ ಅಂದ್ರೆ ಮಾಯಾ. ಓ ಆ ಅಂದ, ಆ ಚಂದ, ಅದಿಲ್ವ ಅವನು ಅಲ್ಲಿ ಇರೋದಿಲ್ಲ. ಆ ಭ್ರಮೆ ಒಡೆದೋಯ್ತು, ಅವ್ನು ಕುಗ್ಗೋಗ್ಬಿಡ್ತಾನೆ, ಇಲ್ಲಾಂದ್ರೆ ಸಪ್ರೆಸ್ ಆಗ್ಬಿಡ್ತಾನೆ, ಇನ್ನೊಂದೇನೋ ಒಂದು ಮಾಡ್ತಾನ. ಅವನು ಪಾತ್ರೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾನೆ, ಪಾತ್ರೆಯಲ್ಲಿರುವ ಕಂಟೆಂಟ್ಗೆ, ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಗಮನಿಸಿ ನೋಡಿ. ತುಂಬಾ ಜನ ರಾಹು ಪ್ರಭಾವ ಇರೋರು ಬಂದು ವ್ಯಕ್ತಿ ಒಳ್ಳೆಯವನ ಅಂತ ನೋಡಲ್ಲ. ವ್ಯಕ್ತಿ ಹತ್ರ ಎಷ್ಟು ದುಡ್ಡಿದೆ, ಯಾವ ಕಾರಲ್ಲಿ ಬಂದ, ಯಾವ ಸ್ಟೇಟಸ್ ಅಲ್ಲಿ ಇದೆ, ಏನು ಅಂದವಾಗಿದ್ದಾರೆ. ರಾಹು ಅಂದಿದ್ದೆ ಮೆಡಿಯಾ, ರಾಹು ಅಂದಿದ್ದೆ ಆಕರ್ಷಣೆ, ಅಲಂಕಾರ, ಹಾಕೊಂಡಿರೋ ಒಂದು ಬ್ರೇಸ್ಲೆಟ್ಗಳು, ಇನ್ನೊಂದು ಮಣಿಗಳು, ಈ ಜುಟ್ಟುಗಳು, ಇದು ಒಂಥರ ಕಾಣಿಸ್ತಾರೆ ನಮಗೆ. ಈ ಲಾಯರ್ಗಳನ್ನ ನೋಡಿ ನೀವು, ಗಾಬರಿ ಪಡ್ತೇವೆ ನಾವು. ಆ ಕಪ್ಪು ಕೋಟು ಅಂತ ಹೇಳಿದ್ದೆ ಒಳಗಡೆ ಇರುವ ಕತ್ತಲೆಯನ್ನ ಬೆಳಕಿಗೆ, ಅದಕ್ಕೆ ಅವ್ರು ಒಳಗಡೆ ವೈಟ್ ಶರ್ಟ್ ಹಾಕಿರ್ತಾರೆ, ಮೇಲೆ ಕಪ್ಪು ಧರಿಸಿದ್ದಾರೆ. ಬಟ್ ನಿಜವಾದದ್ದು ಬೆಳ್ಳಗಿರುವುದೇ, ಅದನ್ನ ಹೊರಗಡೆ ತೆಗೆಯುವುದೇ ಅವರ ಕರ್ತವ್ಯ. ದಟ್ ಕಮ್ಸ್. ಸೊ ರಾಹು ಅಂದಿದ್ದೆ ಎಲ್ಲಿ ಅಶುದ್ಧತೆ ಇರುತ್ತೋ ಅಲ್ಲಿ ಜಾಸ್ತಿ. ಪಾತ್ರೆ ಅಲ್ವಾ, ಪಾತ್ರೆಯಲ್ಲಿ ಏನಿದೆ ಬಿಟ್ಟಾಕಿ ಗುರುಗಳೇ. ಎಂಡ ಇದೆಯಾ, ಪಾಯಸ ಇದೆಯಾ, ಅಮೃತ ಇದೆಯಾ, ಅದು ಬೇರೆ. ಒಟ್ನಲ್ಲಿ ಪಾತ್ರೆ ಬೆಳ್ಳಿ ಪಾತ್ರೆಯಾ. ನೀವು ನೋಡಿ, ಯಾರಾದ್ರೂ ತುಂಬಾ ದೊಡ್ಡದಾಗಿ ಕಾರು ಇದು ಅದು ತಗೋಬಂದು, ಅವ್ರಿಗೆ ಬಿಡಪ್ಪ, ಅವ್ರು ದೊಡ್ಡವರು, ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿರ್ತಾರೆ. ಅವ್ರು ತುಂಬಾ ದೊಡ್ಡ ಕೆಲಸಗಳು ಮಾಡಿಬಿಟ್ಟು ಅದೆಲ್ಲ ಮಾಡ್ಕೊಂಡಿರ್ತಾರೆ. ನಾನು ಹಾಗಾಗಿ ಹೇಳ್ತಿರ್ತಾನೆ, 100 ಕೋಟಿಗೆ ಮೇಲೆ ಯಾವುದೇ ವ್ಯಕ್ತಿ ಶ್ರೀಮಂತನಾಗಿದ್ದಾನೆ, ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಸಂಪಾದಿಸಿದ್ದಾನೆ ಅಂದ್ರೆ ಖಂಡಿತ ಸಾಧ್ಯವಿಲ್ಲ. ಅವನ ಜೀವಮಾನದಲ್ಲಿ 100 ಕೋಟಿ ಸಂಪಾದಿಸಿದ್ದಾನೆ ಕಷ್ಟಪಟ್ಟು. ಎಸ್, ದೇರ್ ಇಸ್ ಅ ಲಿಮಿಟ್. ಅದು ನ್ಯಾಯ ಮಾರ್ಗ ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಅವನು ದುಡ್ಡುಗಳು ಸಿಕ್ಕಾಬಟ್ಟೆ ನೋಡಿದಾನೆ, ಇದೆ ಅಂತ ಹೇಳ್ದ ಅಂದ್ರೆ ಅವನು ಸಿಕ್ಕಾಬಟ್ಟೆ ಮೋಸ ಮಾಡಿರ್ತಾನೆ, ಇನ್ನೊಬ್ರು ಹೊಟ್ಟೆ ಹೊಡೆದಿರ್ತಾನೆ, ಬದುಕು ಕಿತ್ತಿರ್ತಾನೆ, ಜಮೀನಿಗೆ ಬೇಲಿ ಹಾಕಿರ್ತಾನೆ, ಫೋರ್ಜರಿ ಮಾಡಿರ್ತಾನೆ, ಎಲ್ಲ ನಡೆದಿರುತ್ತೆ. ರಾಹುವಿನ ಪ್ರಭಾವ. ಹೆಂಗಾದ್ರೂ ಬದುಕು, ಅದು ನಾನೇ ಆಗಿರ್ಬೇಕು, ಹೇಗಾದ್ರೂ ಬದುಕು, ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂದದ ಕಡೆ. ನೀವು ನೋಡಿ, ಅದಕ್ಕೆ ತುಂಬಾ ದೊಡ್ಡ ಹೀರೋಯಿನ್ಸ್, ಅವ್ರಿಗೆ ಒಂದು ಮದುವೆ ಆಯ್ತು ಅಂದ್ರೆ ಇಲ್ಲ, ಅವ್ರಿಗೊಂದು ಸ್ಟೇಜ್, ಒಂದು 10 ಪಿಕ್ಚರ್, ಈಗೆಲ್ಲ 10 ಪಿಕ್ಚರ್ 12 ಪಿಕ್ಚರ್ ಎಕ್ಸಿಟ್. ಆ ಹೀರೋಯಿನ್ಗೆ ಇಲ್ಲ ಮರ್ಯಾದೆ ಆಗೋಯ್ತು. ಆಗಿನ ಕಾಲದ ಮಂಜುಳಾ, ಕಲ್ಪನಾ, ಆರತಿ, ಜಯಂತಿ, ಭಾರತಿ, ಲೀಲಾವತಮ್ಮ, ಪಂಡ್ರಿಬಾಯಮ್ಮ, 10 ವರ್ಷ 15 ವರ್ಷ 20 ವರ್ಷ ರಾಜ್ಯಭರ ಮಾಲಾಶ್ರೀ ಅವರು. ಓಹ್, ಅದು ಈಗಿಲ್ಲ. ಇಲ್ಯೂಷನ್. ರಾಹು ಜಾಸ್ತಿ ಈಗ. ಸೊ ಪ್ರತಿ 3 ಪಿಕ್ಚರ್ಗೆ ಎಕ್ಸಿಟ್.
ನಾನೇ ಅನ್ನೋ ಒಂದು ಭ್ರಮೆಯಲ್ಲಿ ತುಂಬಿಸ್ತಾನೆ, ಅಲ್ಲೊಂದು ಮದ ಹತ್ತಿಸ್ತಾನೆ. ನೀವು ನೋಡಿ, ಅದಕ್ಕೆ ಫಿಲ್ಮ್ ಸ್ಟಾರ್ಗಳನ್ನ ಗಮನಿಸಿ ನೋಡಿ, ಅವರ ಜೀವನ ನೆಮ್ಮದಿಯಾಗಿರೋಲ್ಲ. ಯು ಆರ್ ಔಟ್. ಒಂದು 2 ಪಿಕ್ಚರ್ ಹಿಟ್ಟಿದ್ರೆ ಮಾತ್ರನೇ, 3ನೇ ಪಿಕ್ಚರ್ ಬಿತ್ತು, ಇವತ್ತೇನು ಇಲ್ಲ. ಎಂತ ಶಂಕರ್ ಕೇಳಿರ್ತೀರ, ಜೆಂಟಲ್ಮೆನ್ ಡೈರೆಕ್ಟರು, ಇಂಡಿಯನ್ ಡೈರೆಕ್ಟರು, ಇದೆಲ್ಲ ಕೇಳಿರ್ತೀರಿ. ಮೊದಲ್ ಒನ್ ಅನ್ನತಕ್ಕಂಥದ್ದೆಲ್ಲ ಕೇಳಿರ್ತೀರಿ. ಒಂದು ದಿನದ CM ಕತೆ ಎಲ್ಲ ಕೇಳಿರ್ತೀರಲ್ಲ, ಆ ಥರ ಹೊಸ ಹೊಸ ಕಾನ್ಸೆಪ್ಟ್ಗಳು ತಗೊಂಡ್ ಬಂದವರು ಎಲ್ಲಿ ಇದ್ದಾರೆ ಇವತ್ತು? ಒಂದೇ ಪಿಕ್ಚರ್ ಇಂಡಿಯನ್ 2 ಡಮಾಲ್ ಅಂದಿದ್ದೆ ಮಲಗಿಸ್ಬಿಟ್ಟಿದೆ. ಅವ್ರ ಜೊತೆ ಪಿಕ್ಚರ್ ಮಾಡಕ್ಕೆ, ಅದ್ರ ಜೊತೆ ರಾಮ್ ಚರಣ್ ಒಂದು ಪಿಕ್ಚರ್ ಬಂದೇನೋ ಒಂದು ತೆಗೆದ್ರು, ಅದು ಕೂಡ ಅಷ್ಟಕ್ಕಷ್ಟೇ ಮಾಡ್ಲಿಲ್ಲ, ಹೋಯ್ತು. ಅದೇ ಹಳೆ ಸರಕುಗಳು, ಅದೇ ರಾಜಕೀಯದ ಬಗ್ಗೆ, ಕಥೆಗಳ ಬಗ್ಗೆ, ಸುಳ್ಳುಗಳ ಬಗ್ಗೆ, ಮೋಸಗಳ ಬಗ್ಗೆ. ಇನ್ನು ಎಷ್ಟು ದಿನ ಅಂತ ಹೇಳ್ತೀರಿ? ಹೊಸ ಕಥೆ ಇಲ್ಲ ಇವ್ರ ಹತ್ರ, ಹೋಯ್ತು. ಪುಟ್ಟಣ್ಣ ಕಣಗಲ್ ತರ ಇನ್ಯಾರು ಹುಟ್ಟಲ್ಲ, ಬರೋಲ್ಲ. ನೀವು ಇಡೀ ಚಲನಚಿತ್ರರಂಗದಲ್ಲಿ ಬೆರಳೆಣಿಕೆಯ ಒಂದು ನಿರ್ದೇಶಕರುಗಳು, ಸರ್ಕಿಲ್ಲ ಅವ್ರ ಹತ್ರ. ಅದನ್ನೇ ಅದಕ್ಕೆ ಏನ್ ಮಾಡ್ತಾರೆ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತಿದ್ದಾರೆ. ಹೊಸ ಕಥೆಗಳು ತರ್ತಿದಾರ ನೀವು ನೋಡಿ. ಇಲ್ಯೂಷನ್ ಜನಗಳಲ್ಲಿ ಅದನ್ನ ತುಂಬಿಸಿಟ್ಕೋಬಿಟ್ಟಿದ್ದಾರೆ. ನೀವು ನೋಡಿ, ಬಿಗ್ ಬಾಸ್ ಅದೇ ಕತೆ, ಇನ್ನೊಂಚೂರು ಮಸಾಲೆ. ಹೊಸ ಸರ್ಕಿಲ್ಲ. ನೀವು ಯಾವುದೇ ಸೀರಿಯಲ್ಸ್ ನೋಡಿ, ನಾವು ಅದನ್ನ ಆ ಮಾಯನೇ ನಿಜ ಅನ್ಕೊಳ್ತಕ್ಕಂಥದ್ದು. ಇದೇ ಆಗ್ತಿರೋದು ರಾಹು ಪ್ರಭಾವ. ನೆನ್ಪಿಟ್ಕೊಳ್ಳಿ, ನಮ್ಮನ್ನ ಆ ಇಲ್ಯೂಷನ್ಗೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡ್ತಾನೆ. ಅಂತ ರಾಹುವನ್ನ ಗುರು ನೋಡಿದ್ರೆ ಮಾತ್ರವೇ ಸ್ವಲ್ಪ ಕಟ್ಟಾಗ್ತಾನೆ. ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಹಾಕು ಅಂತ. ಹೆಸರು ಆಯ್ತು, ಯಾರು ಇಲ್ಲ, ಯಾರು ಬರೋಲ್ಲ. ಎಂತೆಂತ ಹೀರೋಗಳಿದ್ರು ಯೋಚನೆ ಮಾಡಿ ನೋಡಿ, ಯಾರಿಗೂ ನೆನಪೇ ಇಲ್ಲ. ಮುಗಿದೋದು ಕತೆ. ಎಂತೆಂತೆಂಥದ್ದು ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಿರ್ತಕ್ಕಂಥದ್ದೆಲ್ಲ ಬಂದಿದೆ. ಆ ಮಾರ್ಕೆಟ್ ಇಲ್ಲ, ರಾಹು ಕರಗಿ ಹೋದ, ಅಲ್ಲಿಂದ ಎದ್ದೋಗ್ಬಿಟ್ರು ಜನಗಳೆಲ್ಲ ಅವ್ರ ಮನೆ ಮುಂದ್ಗಡೆ ತುಂಬಾ ದೊಡ್ಡ CMಗಳಾಗಿರ್ತಾರಲ್ವಾ. ನೀವು ನಂಬೋಲ್ಲ, ರಾಹು ಇಲ್ಯೂಷನ್ ಬಗ್ಗೆ ಹೇಳ್ತಾನೆ ನೋಡಿ. ಕೆಲವರು ಮಾತ್ರ ಈ ಇಲ್ಯೂಷನ್ ಅಂತ ತಿಳ್ಕೊಬಿಟ್ಟಿರ್ತಾರೆ. ಕರ್ನಾಟಕ ಕಂಡ ಅಪ್ರತಿಮ ಧೀಮಂತ ಒಬ್ಬ ರಾಜಕಾರಣಿ ಇದ್ರು. ಅವರು ಮುಖ್ಯಮಂತ್ರಿ ಆಗಿದ್ರು. ಹೆಚ್ಚು ಕಡಿಮೆ 7 ಇಲ್ಲ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವರ ನಂತರ ರಾಮಕೃಷ್ಣ ಹೆಗಡೆ ಅವರು ಆಗ್ತಾರೆ. SN ಅಂತಲೇ ಖ್ಯಾತಿ, ನಿಜಲಿಂಗಪ್ಪ ಅಂತ. ನೀವು ನಂಬೋಲ್ಲ, ರಾಮಕೃಷ್ಣ ಹೆಗಡೆ ಅವರಿಗೆ ಒಂದ್ಸಲ ಅವ್ರ ಹತ್ರ ಏನೋ ಮಾತಾಡಬೇಕಾದಂತ ಸಂದರ್ಭ. ಫೋನ್ ಮಾಡ್ತಾರೆ ಅವ್ರ ಮನೆಗೆ. ಫೋನು ಡೆಡ್ ಆಗಿದೆ ಅಂತ. ಈಗ ಎಷ್ಟೋ ಬಾರಿ ಟ್ರೈ ಮಾಡ್ತಾರೆ, ಹೋಗ್ತಿಲ್ಲ. ಲ್ಯಾಂಡ್ ಲೈನ್, ಆಗಿನ ಕಾಲಕ್ಕೆ ಮೊಬೈಲ್ ಇಲ್ಲ. ಏನಿದು ಅಂತ ಹೇಳ್ಬಿಟ್ಟು ಒಂದು ಗೊತ್ತಿರುವ ಅಧಿಕಾರಿಗೆ ಹೇಳಬಿಟ್ಟು ಸ್ವಲ್ಪ ಹೋಗಿ ಚೆಕ್ ಮಾಡಿ ಅಂತ ಹೇಳದಂದ್ರೆ, ಇಲ್ಲ ಸರ್, ಇದು ಫೋನ್ ಬಿಲ್ ಕಟ್ಟಿಲ್ಲ, ಅದಕ್ಕೆ ಡೆಡ್ ಆಗಿದೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು 8 ವರ್ಷ ಹೆಚ್ಚು ಕಡಿಮೆ. ಯೋಚನೆ ಮಾಡಿ ನೋಡಿ, ಅವರ ಮನೆಯ ಲ್ಯಾಂಡ್ ಲೈನ್ ಫೋನ್ ಡೆಡ್ ಆಗಿದೆ. ಎಷ್ಟಕ್ಕೆ ಕಟ್ಟಾಗಿದೆ ಅಂದ್ರೆ 40 ರೂಪಾಯಿ ಕಟ್ಟಿಲ್ಲ. ನೆನಪಿಟ್ಟುಕೊಳ್ಳಿ, 40 ರೂಪಾಯಿ. ಈಗ ಹೆಗಡೆ ಸಾಹೇಬರು ಮಾತಾಡಬೇಕು, ಹೇಳ್ತಾರೆ ನೋಡಿ ಅಂತ. ಆ ಅಧಿಕಾರಿ ಹೋಗಿ 40 ರೂಪಾಯಿ ಪ್ಲಸ್ ಒಂದೇನೋ ಪೆನಾಲ್ಟಿಗಳೆಲ್ಲ ಇರುತ್ತೆ, ಅದಕ್ಕೊಂದು ಕಟ್ಟಾಗಿದೆ ಅಲ್ವಾ, ಮತ್ತೆ ರೀವರ್ಕ್ ಆಗ್ಬೇಕು ಏನೋ ಮಾಡಿ ಅದಕ್ಕೆ ಬಿಲ್ ತುಂಬಿಸಿ ಒಂದು 65 ರೂಪಾಯಿ ಫೋನ್ ವರ್ಕ್ ಆಗುತ್ತೆ. ಫೋನ್ ರಿಂಗ್ ಆಗುತ್ತೆ. ಸಾಹೇಬರು ಓದ್ತಿರ್ತಾರಂತೆ ಪೇಪರ್ ಮನೇಲಿ. ಇದೇನಿದು ಫೋನ್ ಡಿಸ್ಕನೆಕ್ಟ್ ಆಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಫೋನ್ ಎತ್ತಿದ್ರೆ ಆ ಕಡೆ ಹೆಗಡೆ ಸಾಹೇಬರು ಮಾತಾಡಿದ್ದಾರೆ. ಯಾರು ಸರ್ ಮಾಡಿದ್ದು ಇದು ನನಗೆ ಗೊತ್ತಾಗ್ಬೇಕು ಅಂತ ಹೇಳೋದಕ್ಕೆ ಶಂಕರ್ ಬಿದ್ರಿ ಅವರು ಅಂತ ಗೊತ್ತಾಗುತ್ತೆ. ನಾಡು ಕಂಡ ಅಪ್ರತಿಮ ಪೊಲೀಸ್ ಅಧಿಕಾರಿ. ದೇವತಾ ಅನುಗ್ರಹ, ವಾಗ್ದೇವಿ ಅನುಗ್ರಹ, ಅವರ ಜಾತಕದ ಪರಿಶೀಲನೆಯು ನನಗೆ ಆ ವಾಗ್ದೇವಿ ಕೊಟ್ಟಿತ್ತು, ನಾನಲ್ಲ, ನನ್ನಿಂದಲ್ಲ ಆಯ್ತು. ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಜಗಜಟ್ಟಿ ಅವರು. ಜಗಜಟ್ಟಿಯೇ ನನಗೊಂಥರ ಗರ್ವ ಇದೆ. ಕೆಲವು ಜಾತಕಗಳು ಕುಳಿತಾಗ ಒಂದು ಆಗಿರುವಂತ ಒಂದು ಆನಂದ ಇದೆಯಲ್ಲ, ಅದು ಬೇರೆ. ಈ ವಿದ್ಯೆಗೆ ಸಲ್ಲಬೇಕಾದಂಥದ್ದು ಅಂತ ನೆನೆಸ್ಕೋತಿರ್ತೇನೆ. ಹೇಳ್ಬಾರ್ದು ನನ್ನ ಕ್ಲೈಂಟ್ಸು ಹೆಸರು, ಯಾರ ಜೊತೆಲಿ ಇದ್ದೆ, ಇದೆಲ್ಲ ಹೇಳ್ಬಾರ್ದು. ಆದ್ರೂ ಕೆಲವೊಂದು ಸಮಯ ಕನ್ನಡದ ಒಂದು ದೊಡ್ಡ ದಕ್ಷ ಅಧಿಕಾರಿ ಆಗಿದ್ದವ್ರು ಅವ್ರು ಹೇಳ್ಕೊಂಡಿರೋದಿತ್ತು. ಅವ್ರನ್ನ ಕರೆಸ್ತಾರಂತೆ.
ಸರಿ ಕರೆಸಿ ಮಾತಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಬರ್ತೀರಾ, ಏನೋ ಮಾತಾಡ್ಬೇಕಿತ್ತು ಸ್ವಲ್ಪ ನಿಮ್ ಜೊತೆ ಅಂತ ಹೇಳ್ತಾರಂತೆ. ಆಯ್ತು ಅಂತೇಳಿ ಬಿದ್ರಿ ಸಾಹೇಬ್ರು ಹೊರಟೋಗ್ತಾರೆ. ನೆಕ್ಸ್ಟ್ ಮಂತ್ ಮತ್ತೆ ಅವ್ರ ಮನೆಗೆ ಹೋದಾಗ ಕವರಲ್ಲಿ 65 ರೂಪಾಯಿ ತಿಳ್ಕೊಂಡು ಹಾಕಿ ಕೊಟ್ಟು ಕಳಿಸ್ತಾರೆ. ಕರೆದ ದಿನವೇ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. 65 ರೂಪಾಯಿ ಒಬ್ಬ ಮುಖ್ಯಮಂತ್ರಿಯಾಗಿ ತುಂಬಾ ಒಂದು ರಾಜ್ಯಭಾರ ಮಾಡಿದಂತ ಒಬ್ಬ ಸಹೃದಯ ರಾಜಕಾರಣಿ ನೋಡಿ, ಅವ್ರ ಸ್ವಂತ ಕಾರು ಇರ್ಲಿಲ್ಲ, ಸ್ನೇಹಿತರ ಜೊತೆ ಕಾರಲ್ಲಿ ಓಡಾಡ್ತಿದ್ರೆ ಯಾರಾದ್ರೂ ಬಂದ್ರೆ. ಯಾವ ರೀತಿ ಬದುಕೊಂಡ್ರೆ ಕೆಲವರಿಗೆ ಮಾತ್ರ ಇದು ಮಾಯೆ, ಈ ಅಧಿಕಾರ ಅನ್ನೋದು ಮಾಯೆ, ಇದು ಸುಳ್ಳು, ಅದಕ್ಕೆ ಅಂಟಿಕೊಳ್ಳದೆ ಬದುಕಲಿಕ್ಕೆ ಬರುತ್ತೆ, ಅದು ನಾವು ಮಾಡಿಟ್ಕೋಬೇಕು ಮಕ್ಕಳ. ಇಲ್ಲ ಅಂತ ಇಟ್ಕೊಳ್ಳಿ, ಜೀವನ ಪರ್ಯಂತ ಕಣ್ಣೀರಾಗ್ಬಿಡ್ತೀವಿ ಈ ರಾಹುವಿನ ಮಾಯೆಗೆ. ಸೊ ಗುರುವಿನ ಆ ದೃಷ್ಟಿಯಿಂದ ಹಿ ಇಸ್ ಗೆಟಿಂಗ್ ಎಸ್ಕೇಪ್ ಅವನು. ಯಾಕಂದ್ರೆ 2ನೇ ತಾರೀಕಿಗೆ ಕಟಕಕ್ಕೆ ಬರ್ತಿದ್ದಾಗೆ ಗುರು ನೋಡೋದು ಹೇಗೆ, 5ನೇ ಭಾವ, 7ನೇ ಭಾವ ಹಾಗೂ 9ನೇ ಭಾವ. ಈಗ ಗುರು ಮಿಥುನದಲ್ಲಿರೋದು 9ನೇ ಭಾವದಿಂದ ಕುಂಭದಲ್ಲಿರತಕ್ಕಂತ ರಾಹುವನ್ನ ನೋಡ್ತಿರೋದು. ಈಗ ಕಟಕಕ್ಕೆ ಬರ್ತಿದ್ದ ಹಾಗೆ 5ನೇ ಭಾವ ಯಾವುದು, ವೃಶ್ಚಿಕ. 7ನೇ ಭಾವ ಯಾವುದು, ಮಕರ, ಅಲ್ಲಿಂದ ತನ್ನ ಮನೆಯಿಂದ. 9ನೇ ಭಾವ ತನ್ನ ಮನೆಯಾಗಿರತಕ್ಕಂಥ ಮೋಕ್ಷ ಭಾವ ವಿಶೇಷವಾಗಿ ನೋಡತಕ್ಕಂಥದ್ದು ಮೀನರಾಶಿ. ಕುಂಭರಾಶಿ ಎಲ್ಲಿ ನೋಡ್ತಿದೆ? ಅದಕ್ಕೆ ಕುಂಭರಾಶಿಗೆ ಗುರುಬಲ ಇಲ್ಲ ಅಂತ ಬೆದರಿಸ್ಬಿಟ್ಟಿರ್ತಾರೆ. ಗುರು ನೋಡೋ ಮನೆ ವೃದ್ಧಿ ಅನ್ನತಕ್ಕಂಥ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಲ್ಲೊಂದಿದೆ ಮ್ಯಾಜಿಕ್, ಹೇಳ್ತೇನೆ ನಾನು ನಿಮಗೆ, ಕಾಯ್ತಿರಿ. ಗುರು ಗೋಚಾರ ಫಲದಲ್ಲಿ ಹೇಳ್ತೀನಿ. ಸೊ ಈಗ ರಾಹುವಿನ ಮೇಲೆ ದೃಷ್ಟಿ ಹೊರಟೋಗಿದೆ ಅಂದ್ರೆ, ಒಬ್ಬ ಪೊಲೀಸ್ ಒಬ್ಬ ಕಳ್ಳನನ್ನ ನೋಡ್ತಾ ಇರ್ತಾನೆ, ಇವನೆಷ್ಟು ಒಬ್ಬ ತುಂಟು ಹುಡುಗನನ್ನ, ಒಬ್ಬ ಇಲ್ಯೂಷನಿಸ್ಟ್ ಅನ್ನ ಅವನೇನೋ ಮಾಡಿಬಿಡ್ತಾನೆ. ಅವನ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ, ಒಂದು ಬಾಸ್ ಇದ್ದ ಹಾಗೆ. ನಾವು ಪಂಚ್ ಹಾಕ್ತಿವಿ, ಲಾಗಿನ್ ಆಗ್ತೀವಿ, ಲಾಗೌಟ್ ಆಗ್ತೀವಿ, ಇದೆಲ್ಲ ನೋಡ್ಲಿಕ್ಕೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ವಾ. ಸೊ ಅವ್ರಿಲ್ಲ ಅಂತ ಹೇಳಿದ ತಕ್ಷಣ ನಾವು ಒಂದು ತರಲೆ ಮಾಡ್ತೀವಿ. ನಮ್ಮ ಮೇಲೆ ಒಂದು ಅಧಿಕಾರಿ ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿರೋದೊಂದು ಎತ್ಕೊಳ್ಳೋ ಬಾಚ್ಕೊಳ್ಳೋ, ಯಾರು ಕೇಳ್ತಾರೆ ಏನ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಲೋಕಾಯುಕ್ತ ಇದೆ, ಒಂದು ಪೊಲೀಸ್ ಇದೆ, ಒಂದು ಜುಡಿಷಿಯಲ್ ಸಿಸ್ಟಮ್ ಇದೆ, ಒಂದು ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ ಇದೆ, ಒಂದು ಗವರ್ಮೆಂಟ್ ದೊಡ್ಡ ಪಟಾಲಮೆ ಇದೆ, ಟ್ರಾಫಿಕ್ ಪೊಲೀಸ್ ಇದ್ದಾರೆ. ಎಷ್ಟು ಸಿಸ್ಟಮ್ಗಳು ನಮ್ಮನ್ನ ಅಬ್ಸರ್ವ್ ಮಾಡ್ಲಿಕ್ಕೂ, ಅದು ನಮ್ಮನ್ನ ಅಬ್ಸರ್ವ್ ಅಲ್ಲ, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತು. ಒಂದು ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಜಂಪಿಂಗ್ ಆನ್ ದಿಸ್ ಸಿಗ್ನಲ್ಸ್. ಗುರು ಅಂದ್ರೆ ಅದೇ. ಹಾಗೆ ಒಂದು ಪೊಲೀಸ್ ಇಲ್ಲ ಅಂದ್ರೆ ಇಟ್ಕೊಳ್ಳಿ, ನಮ್ಮನ್ನು ಕೇಳೋರು ಯಾರು? ಮೊನ್ನೆ ನೋಡಿ, ಯಾರೋ KGF ಅಲ್ಲೋ ಎಲ್ಲೋ ಒಂದು ಪೊಲೀಸರು ಅಧಿಕಾರಿಗಳು ಆತನನ್ನ ಪೆರೋಲ್ ಮೇಲೆ ಬಂದು ಏನೋ ಮದುವೆ ಆಗಿದವೆ ಅಂತ ಹೇಳ್ಬಿಟ್ಟು, ಬಟ್ಟೆ ಬಿಚ್ಚಿ ನೀನು ಬಂದು ನಿಂತ್ಕೊಳ್ಳೋ ನನ್ ಮುಂದ್ಗಡೆ ಅಂತ ಹೇಳ್ತಾನೆ. ಅವನು ಬಂದಿರೋದೇ ಪೆರೋಲ್ ಮೇಲೆ, ಕುಟುಂಬದಲ್ಲಿ ಒಂದು ಫಂಕ್ಷನ್ ಅಂತ. ಅಯ್ಯ, ನಿಜವಾಗ್ಲು ಪೊಲೀಸ್ ಅವ್ರು ಸಹೃದಯರೇ, ಅವ್ರನ್ನ ಕಟುಕರನ್ನಾಗಿ ಮಾಡೋದು ನಾವೇ. ಪಬ್ಲಿಕ್ ಆಗಿ ಚಾಲೆಂಜ್ ಮಾಡ್ತಾನೆ ಆತ. ರಾಹು ನಾನು ಯಾರು ಗೊತ್ತಾ, ನಾನು ಎಂತ ರೌಡಿ ಗೊತ್ತಾ, ಯಾವುದು ಇಲ್ಲ ಅಂತ ಕೊತ್ವಾಲ್ ಹೋದ್ರು, ಜಯರಾಜ್ ಹೋದ್ರು, ಮುತ್ತಪ್ಪರಯ್ಯ ಹೋದ್ರು, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬಲಾಢ್ಯರಿದ್ರು, ಅವನೆಲ್ಲ ಬಿದ್ದಿದ್ದಾನೆ ದಾವೂದು. ಇಲ್ಲ, ಅವನು ಹೇಳ್ತಾನೆ, ನೀನ್ ಬಟ್ಟೆ ಬಿಚ್ಚಿ ನನ್ ಮುಂದ್ಗಡೆ ನಿಂತ್ಕೊ, ಕಾಕಿ ಬಟ್ಟೆ ಬಿಚ್ಚಿ ನೋಡಿ ನನ್ ಮುಂದ್ಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಯೂಷನ್. ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ ಪೊಲೀಸರು. ಹುಚ್ಚಿನ ಹೊಡೆದಂಗೆ ಹೇಳ್ಕೊಂಡು ಹೋಗಿದ್ದಾರೆ, ಬಾರೋ ಅಂತ ಹೇಳ್ಬಿಟ್ಟು. ನಾವು ನಮ್ಮ ಮದ ಏರಿದಾಗ ಅದಕ್ಕೊಂದು ಚೆಕ್ಮೇಟ್, ಅಲ್ಲೊಂದು ನರಸಿಂಹ, ಅದುವೇ ಗುರು. ಇನ್ಕಮ್ ಟ್ಯಾಕ್ಸ್ ಮುಚ್ಚಿಟ್ಟು ಬರ್ತಾರೆ, ನೋಟಿಸ್ ಕಳಿಸ್ತಾರೆ. ಡಾಕ್ಟರ್ ನಮಗ್ ಪ್ರಿಕಾಷನ್ ಕೊಡ್ತಾರೆ, ರೀ BP ಶೂಟ್ ಆಗ್ತಿದೆ ರೀ, ನಿಮ್ಮ ಕೊಲೆಸ್ಟ್ರಾಲ್ ಸ್ವಲ್ಪ ಶೂಟ್ ಆಗ್ತಿದೆ, ಸ್ವಲ್ಪ ವರ್ಕೌಟ್ ಮಾಡ್ಕೊಡ್ರಿ, ತಿನ್ನೋದ್ರಲ್ಲಿ ಒಂಚೂರು ಗಮನ ಕೊಡ್ರಿ. ಮೊನ್ನೆ ಒಂದ್ ಮಗು, ನೀವು ನಂಬೋಲ್ಲ, ರಜಾ ಮನೆಗೆ ಬಂದು ಚೆನ್ನಾಗಿ ಮಗ ತಿನ್ಲಿ ಅಂತ ಹೇಳ್ಬಿಟ್ಟು ವೆಯ್ಟು ಕಡಿಮೆ ಅಂದ್ರು ಒಂದು 7 kg 8 kg ಜಂಪು. ಕುಂಬಳಕಾಯಿ ಏನ್ ಮಾಡಿದಾರೆ ಗೊತ್ತಾ ಅವ್ರ ತಾಯಿ? ಬೆಳಿಗ್ಗೆ ನಾ ಹೇಳ್ಕೊಟ್ಟಿದ್ ಮಾಡಿದ್ದಾರೆ, ಸ್ಟೀಮ್ ವೆಜಿಟೇಬಲ್ಸ್. ಬೆಳಿಗ್ಗೆ ತಿಂಡಿಗೆ ಸಾಲಿಡ್ ಆಗಿ ಸ್ಟೀಮ್ ಬಾಯ್ಲ್ಡ್ ಆ ಇಡ್ಲಿ ಪಾತ್ರೆನಲ್ಲಿ, ಆ ಸ್ಟೀಮ್ ಅಲ್ಲಿ ವೆಜಿಟೇಬಲ್ಸ್ ಇಟ್ಟುಬಿಟ್ಟಿದ್ದಾರೆ. ನೌಕಲ್ಲು, ಕ್ಯಾರೆಟ್, ಬೀಟ್ರೂಟು, ಬೀನ್ಸು, ಇದೆಲ್ಲ ಕಡಲೆಕಾಯಿ,
ಇದೆಲ್ಲ ಇಟ್ಟುಬಿಟ್ಟು ಒಂದ್ 20 ನಿಮಿಷ ಆದ್ಮೇಲೆ ಅದನ್ನೇ ಇಟ್ಟು ಜೊತೆನಲ್ಲಿ ತಿನ್ನಿಸ್ತಾನೆ. ನೀವು ನಂಬೋಲ್ಲ, 3 ದಿನಕ್ಕೆ 1.5 kg ಇಳಿದಿರೋದು ಮಗುಗೂ ಖುಷಿ. ಅಮ್ಮ ಇನ್ನೊಂದು ವಾರ ಇದೆ, ಇನ್ನೊಂದು 4 kg ಇಳಿಸ್ಕೊಬಿಡ್ತಾನೆ. ಆಡೋ ಮಗು ತಿನ್ಬೇಕು, ಮಧ್ಯಾಹ್ನ ತಿನ್ನೋ, ಸಂಜೆ ತಿನ್ನೋ, ಬಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನು, ಇಟ್ ವಿಲ್ ಬ್ಯಾಲೆನ್ಸ್ ಯುವರ್ ವೆಯ್ಟ್ ಅಂತಕ್ಕಂಥ ಇಲ್ಯೂಷನ್ ನೋಡಿದ ತಕ್ಷಣ ಇದ್ದೇವೆ, ಫ್ರೀ ಇದ್ದೇವೆ, ನಮ್ಮ ಮನಸ್ಸು ಫ್ರೀ ಇದ್ದೇವೆ ಅಂತ ಹೇಳಿದ ತಕ್ಷಣ ನೀವೇನಿಲ್ಲ, ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳಿಗೆ ನಾವು ಹೋದ್ರೆ, ಸೂಪರ್ ಮಾರ್ಕೆಟ್ಗಳಿಗೆ ನೀವು ನೋಡಿ, ನಾವು ತಗೊಳಕ್ ಹೋಗೋದು 1, ತಗೊಂಡ್ಬರೋದು ಇನ್ನೂ 4. ಅವ್ನು ಇಟ್ಬಿಟ್ಟಿದ್ದಾನ ಇಲ್ಯೂಷನ್ ಮಾಯೆ ಎದುರುಗಡೆ. ಒಂದು ಬಿಸ್ಕೆಟ್ ತಗೊಂಡ್ರೆ 1 ಬಿಸ್ಕೆಟ್ ಫ್ರೀ, ಒಂದು 5 kg ಇದು ತಗೊಂಡ್ರೆ 5 kg ಫ್ರೀ. ಅದಕ್ಕೆ ಈ ಅಡ್ವರ್ಟೈಸ್ಮೆಂಟ್ ಬರೋದು, ನಮ್ಮನ್ನ ಭ್ರಮೆಗೆ ತಳ್ಳತಕ್ಕಂಥದ್ದು. ಇದೇ ನಿಜ. ಸೊ ನಮಗೊಬ್ರು ಅಲ್ಲಿ ಇರಬೇಕು. ಅವ್ರಿಲ್ಲ ಅಂತ ಹೇಳಿದ ತಕ್ಷಣ ಹೇಳಲಿಕ್ಕೊಬ್ರಿಲ್ಲ, ಕೇಳಲಿಕ್ಕೊಬ್ರಿಲ್ಲ, ಅವ್ರು ಮೌನವಾಗಿದ್ದಾರೆ, ಅವ್ರು ಮರೆಯಾಗಿದ್ದಾರೆ ಅಂದ್ರೆ ನಾವು ನಮ್ಮ ತರಲೆ ಬುದ್ಧಿ ಶುರು ಹಚ್ಕೋತೀವಿ. ರಾಹು ಮಾಡೋದು ಅದೇ, ಒಂದು ಅತಿರೇಕದ ಕಾಮ, ಕ್ರೋಧ, ಮದ, ಮೋಹ. ಪೊಲೀಸರು ಇಲ್ಲ ಅಂದ್ರೆ ಎಲ್ಲೆಲ್ಲೂ ರೌಡಿಗಳೇ. ಕೇಳಲಿಕ್ಕೆ ಒಬ್ಬರಿಲ್ಲವೆಂದರೆ ಅಲ್ಲಿ ಆ ಪ್ರೋಟೋಕಾಲ್ ಇಲ್ಲ ಅಂದ್ರೆ ಈ ರೀತಿಯ ಒಂದು ಛಾಯೆ ಆಗತಕ್ಕಂಥದ್ದಾಗುತ್ತದೆ. ಸೊ ಆ ರಾಹು ಗುರುವಿನ ಕ್ಲಚ್ಚಿಂದ ಹೊರಗಡೆ ಬರ್ತಿದ್ದಾನೆ ಮಕ್ಕಳು. ಸೊ ದಯಮಾಡಿ ಇವತ್ತು ಅಂಥದೊಂದು ಪ್ರದೋಷ, ರಾಹುವಿನ ಆ ಒಂದು ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಆದಷ್ಟು ರಾಮರ ಗುಡಿ ಇದೆ, ಸಾಯಿಬಾಬಾ ಗುಡಿ ಇದೆ, ದತ್ತಾತ್ರೇಯರ ಗುಡಿ ಇದೆ, ದಕ್ಷಿಣಾಮೂರ್ತಿ ಗುಡಿ ಇದೆ. ಯಾವ್ದಾದ್ರೂ ಸಿದ್ಧಾರೂಢರ ಗದ್ದುಗೆ ಇದೆ ಹತ್ತಿರದಲ್ಲಿ, ಕೈವಾರ ತಾತಯ್ಯ ಗದ್ದುಗೆ ಇದೆ, ದತ್ತಪೀಠ ಇದೆ. ಸೊ ಇಂಥದ್ದು ನಿಮ್ಗೆ ಹತ್ತಿರದಲ್ಲಿ ಏನಿದೆಯೋ ಇವತ್ತು ಸಂಜೆ ರಾಘವೇಂದ್ರರಿರ್ಬೋದು, ದಕ್ಷಿಣಾಮೂರ್ತಿ ಇರ್ಬೋದು, ರಾಮರಿರ್ಬೋದು, ದತ್ತಾತ್ರೇಯರಿರ್ಬೋದು, ಸಾಯಿಬಾಬಾ ಇರ್ಬೋದು, ಇಂಥ ಕ್ಷೇತ್ರಗಳಿಗೆ ಹೋಗಿ ನಿಮಗೆ ಆಗಿದ್ದು. ಯಾಕಂದ್ರೆ ಗುರುವಿನ ದೃಷ್ಟಿಯೇ ಅತಿ ಮುಖ್ಯ. ಗುರು ನೋಡಿದ ಮನೆ ವೃದ್ಧಿ. ಈಗ ನೋಡ್ತಿಲ್ಲ ರಾಹುವನ್ನ. ಸೊ ನಾವು ಇನ್ನಷ್ಟು ವ್ಯಾಮೋಹಗಳಿಗೆ, ಭಯಗಳಿಗೂ ಕೂಡ ಆಂದೋಲನಕ್ಕೆ ಬೈಕ್ ಅಟ್ಯಾಕ್ ಮಾಡಿಬಿಡ್ತೇವೆ. ಪೊಲೀಸರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಸಿಗ್ನಲ್ ಜೋರಾಗಿ ಜಂಪ್ ಮಾಡಕ್ ಹೋಗಿ ಗುದ್ಕೋತೇವೆ. ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ವಿಪರೀತ ಲಂಚ ತಗೊಂಡು ಸಿಕ್ಕಾಕೋತೇವೆ. ನಮ್ಮನ್ ಕೇಳೋರಿಲ್ಲ, ನಾವೇ ಪೊಲೀಸವ್ರಿಗೂ ಕೂಡ ಶಿಕ್ಷೆಗಳಾಗ್ಬಿಡುತ್ತೆ. ಮೊನ್ನೆ ನೋಡಿ, ಯಾವ್ದೋ ಒಂದು ಶೂಟ್ಔಟ್ ಅಲ್ಲಿ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ 3 ಪೊಲೀಸ್ ಅಧಿಕಾರಿಗಳು ಜಾಲಿಯಾಗಿ ನಗ್ನಗ್ತಾ ಮಾತಾಡ್ತಾ ಕೂತಿದ್ದಾರೆ. ಎಂತ ಕೇಸ್ ಆಗಿದೆ, ಒಂದ್ ಮಗುದು, ಇವ್ರಿಗೆ ಸೀರಿಯಸ್ನೆಸ್ ಇದೆಯಾ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಔಟ್ರೇಜ್ ಆಗಿದ್ರೆ ಅವ್ರಿಗೆ ಒಂದು ಸಸ್ಪೆನ್ಷನ್, ಇನ್ನೊಂದು ಏನೋ ಮಾತು ನಡೆದಿದೆ. ಸೊ ಕೇಳಲಿಕ್ಕೊಬ್ಬರಿದ್ದಾರೆ, ಕ್ಯಾಮರಾ ಎಲ್ಲೆಲ್ಲೂ ಕ್ಯಾಮರಾ ಇದಪ್ಪ, ಕೇಳಲಿಕ್ಕೊಬ್ಬರಿದ್ದಾರೆ, ಭಯ. ನಾವೇನ್ ಮಾತಾಡ್ತೇವೆ ಭಯ. ಇಂಥದನ್ನ ಇವತ್ತು ದಯಮಾಡಿ ಹೋಗಿ ದರ್ಶನ, ಅರ್ಚನಾ, ಪ್ರಾರ್ಥನಾ, ಶಿವಾಲಯ ಇದೆಯಲ್ಲ ಇನ್ನೂ ಒಳ್ಳೇದು. ಗುರುವಾರ ಸ್ವಾತಿ ನಕ್ಷತ್ರ ಹೋಗಿ ಶಿವಾಲಯ ಇಲ್ಲ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ತೊಂದರೆ ಇಲ್ಲ, ಆಗುತ್ತಾ. ಯಾರಾದ್ರೂ ಬಡವರಿಗೆ ಒಂದು 5 ಜನಕ್ಕೆ ರಾಹು ಹೇಳ್ಕೊಳಲ್ಲ, ಸ್ವಾಭಿಮಾನ, ಈಗೋ, ಒಳಗಡೆಯ ನೋವು, ಸಂಕಟ, ಬಾಧೆ ಕೂಡ ಒಳಗಡೆ ಇಟ್ಕೊಂಡಿರೋದು ರಾಹು. ಸೊ ಅದರಿಂದ ಹೊರಗಡೆ ಬರ್ಲಿಕ್ಕೆ ಹೋಗಿ. ಅಂಥವ್ರು ತುಂಬಾ ಜನ ಇದ್ದಾರೆ ನಮ್ಮ ಸುತ್ತಮುತ್ತ. ನೋವು, ಬಾಧೆ, ಏನೋ ಒಂದು ನಿಮ್ಮ ಮಟ್ಟಕ್ಕೆ 4ರ ಪ್ರಭಾವ, 4 kg ಚಿತ್ರಾನ್ನ, ಪುಳಿಯೋಗರೆ. ರಾಹುಗೆ ಹುಳಿ ಅಂದ್ರೆ ಇಷ್ಟ. ಅದನ್ನ ಹೊಡಿಲಿಕ್ಕೆ ಅದಕ್ಕೆ ಏನ್ ಮಾಡ್ತೀವಿ, ಜೀರಿಗೆ ಹಾಕ್ತೇವೆ. ಒಂದ್ ಸ್ವಲ್ಪ ಜೀರಿಗೆ, ಎಳ್ಳು, ಎಳ್ಳೆಣ್ಣೆ ಈ ತರದನ್ನ ಸೇರಿಸಿ ತಗೊಂಡು ಹೋಗ್ಬಿಟ್ಟು, ಏನೋ ಒಂದು ಪ್ರಸಾದ ತಗೊಂಡು ಹೋಗ್ಬಿಟ್ಟು ಕೊಟ್ಟು ಸೇವೆ ಮಾಡತಕ್ಕಂಥದ್ದು ಮಾಡಿ, ದಾನ ಮಾಡಿ. ರಾಹು ಏನೋ ಒಂದು ದಿಗಲಲ್ಲಿ, ಉನ್ಮತ್ತತೆ, ಡಿಪ್ರೆಷನ್ನು, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರೋರು, ಕೇಳೋರಿಲ್ಲ, ಹೇಳೋರಿಲ್ಲ, ಅಂಗಾಂಗ ಛೇದಗಳಾಗಿರೋದು, ಉನ್ಮತ್ತತೆಗೆ ಒಳಗಾಗಿ ಸೂಸೈಡ್ ಟೆಂಡೆನ್ಸಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ, ಉನ್ಮಾದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಹುಚ್ಚರಾಗ್ಬಿಟ್ಟಿದ್ದಾರೆ. ಈ ತರದ್ದೆಲ್ಲ ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ. ಅವ್ನು ತಲೆ ಕೆಟ್ಟಿದ್ಯೇನೋ, ಏನೇನೋ ಮಾತಾಡ್ತಾನಲ್ವೋ, ಅಸಂಬದ್ಧ ಮಾತಾಡ್ತಾನಲ್ವೋ ಅಂತ ನಾವು ಹೇಳ್ತೀವಲ್ವಾ. ಸೊ ಅಂತ ಒಂದು ಭಾವಕ್ಕೆ ದಿಗ್ಬಂಧನ ದಯಮಾಡಿ ಹೇಳ್ತಾನೆ. ಇನ್ನು 4 ದಿನದಲ್ಲಿ ಆ ಪುಣ್ಯಾತ್ಮ ಗುರು ಬಿಟ್ಟು ಹೋಗ್ತಿದ್ದಾನೆ. ಅದಕ್ಕೆ ಮೊದಲೇ ಆಮೇಲೆ ಯಾರಾದ್ರೂ ಗುರುಗಳಿಗೆ, ಅರ್ಚಕರಿಗೆ, ಆಚಾರ್ಯರಿಗೆ, ವೈದಿಕರಿಗೆ ನಮ್ಮನ್ನು ದಾರಿ ತೋರಿಸೋರು ಯಾರು, ಒಬ್ಬ ಗುರು ನಮ್ಮ ಸುತ್ತಮುತ್ತ ಯಾರೋ ಇದ್ದಾರೆ, ಒಂದು ಟೀಚರ್ ರೂಪದಲ್ಲಿ ಯಾರ್ಯಾರೋ ಬರ್ತಾರೆ. ಮೊನ್ನೆ ಒಬ್ರು, ನಾನು ಹೇಳಬಾರ್ದು, ಆ ಪುಣ್ಯಾತ್ಮ ನಮಗೆ ಗುರುವೇ.
ನೋಡಿ, ಈ ರಾಮಾಯಣದಲ್ಲಿ ನಡೆಯುತ್ತೆ. ಎಲ್ರಿಗೂ ರಾಮರು ಆ ಒಂದು ರಾಮರಾವಣರ ಯುದ್ಧ ಮುಗಿದು ಎಲ್ರಿಗೂ ಬಹುಮಾನಗಳು, ಪಟ್ಟಾಭಿಷೇಕ ಆದಮೇಲೆ ಸುಗ್ರೀವನಿಂದ ಹಿಡಿದು ವಿಭೀಷಣನಿಂದ ಹಿಡಿದು ನಳ, ನೀಲ, ಅಂಗದ, ಎಷ್ಟೋ ಜನ, ಜಾಂಬವಂತ, ಎಲ್ರಿಗೂ. ಹನುಮರು ಮಾತ್ರ ಹೀಗೇ ನಿಂತಿದ್ರಂತೆ. ಎಲ್ಲ ಆಯ್ತಲ್ಲ, ಸೀತಮ್ಮ ಕೇಳ್ತಂತೆ, ಹನುಮರಿಗೆ ಏನ್ ಮಾಡೋಣ, ಏನ್ ಕೊಡೋಣ ಅಂತ. ರಾಮರಿಗೆ ದಿಕ್ಕೇ ತೋರಿಸ್ಲಿಲ್ಲವಂತೆ. ಹನುಮರನ್ನ ಕರೆದು, ನೀನು ಮಾಡಿದ ಈ ಸಹಾಯ ಇಲ್ವಾ, ಇದನ್ನ ಜನ್ಮ ಜನ್ಮಾಂತರದಲ್ಲೂ ತೀರಿಸಲು ಆಗೋಲ್ಲ. ಎಲ್ರಿಗೂ ನಾನೊಂದು ಕಾಣಿಕೆ ಕೊಟ್ಟು ಅದನ್ನ ತೀರಿಸ್ಬಿಟ್ಟೆ. ಅಲ್ಲೊಂದು ಅವ್ರಿಗೆ ಗೌರವ ಸೂಚಕವಾಗಿ ಏನೋ ಒಂದು ಕೊಟ್ಟು ತೀರಿಸ್ಕೊಬಿಟ್ಟೆ. ಆದ್ರೆ ನೀನು ಮಾಡಿದ ಈ ಸಹಾಯ ನಾನು ತೀರ್ಸ್ಲಿಕ್ಕೆ ಆಗೋಲ್ಲ ಹನುಮ. ನಾನು ನಿನಗೆ ಏನಾದ್ರೂ ಕೊಟ್ಟು ಬಿಟ್ಟು ಅದು ಮುಗೀತು ಕರ್ತವ್ಯ, ನೀನು ಮಾಡಿದ್ದಕ್ಕೆ ಇದು ಸಹಾಯ ತಗೋ ಅನ್ನತಕ್ಕಂಥದ್ದು. ಖಂಡಿತ ಅದು ಮಾಡ್ಲಿಕ್ಕಾಗಲ್ಲ. ಹನುಮರು ಗಾಬರಿಯಾಗಿ ನೋಡ್ತಿದ್ದಾರಂತೆ. ಏನ್ ಹೇಳ್ತಿದ್ದಾರೆ, ರಾಮರು ನನ್ಗೇನ್ ಕೊಡ್ತಾರೆ ಅಂತ. ನಾನು ಏನೋ ಒಂದು ಪುಟ್ಟ ಅಳಿಲ್ ಸೇವೆ ಮಾಡಿದ್ನಲ್ಲ ಅಂತ. ನಾನು ಒಂದು ಮಾಡಬಲ್ಲೆಪ್ಪ ನಿನಗೆ, ಬಾ, ನನ್ನ ಆಲಿಂಗನ, ನನ್ನ ಹೃದಯದ ಆಲಿಂಗನ, ಹೃದಯ ಪೂರ್ವಕವಾಗಿ ನಾನು ನಿನಗೊಂದು ಆಲಿಂಗನ ಕೊಡ್ತೀನಿ. ಇದಕ್ ಮೀರಿ ನಾನು ಏನು ಕೊಡಕ್ಕಾಗೋದಿಲ್ಲ ಅನ್ನೋ ಮಾತು. ಆ ಒಂದು ಅಪ್ಪುಗೆ ಇತ್ತಲ್ಲ, ಅದು ಜನ್ಮ ಜನ್ಮಾಂತರದ ಒಂದು ಅಪ್ಪುಗೆ. ನೋಡಿ, ಇದು ಈ ತರ ಕೆಲವರು ಇದ್ದಾರೆ, ಅವ್ರಿಗೆ ಅದನ್ನೇ ಹೇಳಿದೆ, ಇದಕ್ಕೆ ಹೇಳಲಿಕ್ಕಾಗಲ್ಲ ಸರ್, ನೀವು ಮಾಡಿದ ಸಹಾಯ ಪುಣ್ಯಾತ್ಮ ಎಲ್ಲಿದ್ದರೂ ನಮ್ಮ ಪುಣ್ಯದ ಅರ್ಧ ಭಾಗ ಅವ್ರಿಗೆ ಸೇರಿ. ಈ ತರ ಯಾರದೋ ರೂಪದಲ್ಲಿ ಭಗವಂತ ಬರುತ್ತಾನೆ. ಭಗವಂತ ನೇರವಾಗಿ ಬರೋಲ್ಲ. ಸೊ ಈ ತರದ್ ನಮ್ ಸುತ್ತಮುತ್ತ ಇರ್ತಾರೆ. ನೀವು ಅದನ್ನ ಮಾಡಿ ಈ ತರದ್ ಒಂದು ರೀತಿಯಲ್ಲಿ ನಿಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತೀರಿ. ಒಳ್ಳೇದಾಗ್ಲಿ, ಮಾಡ್ಕೋತೀರಿ. ಇವತ್ತು ಗುರುವಾರ, ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಪ್ರದೋಷವೂ ಕೂಡ 8:15 ಮೇಲೆ ಆರಂಭ ಆಗುತ್ತೆ. ಶಿವಾಲಯಗಳಿಗೆ ಹೋಗಿ ಅಲ್ಲಿನ ವೈದಿಕರಿಗೆ, ಆಚಾರ್ಯರಿಗೆ, ಗುರುಗಳಿಗೆ, ಯಾರೋ ನಿಮ್ ಜೀವನದಲ್ಲಿ ಬಂದಿರೋ ಗುರುಗಳಿಗಾದ್ರೂ ಸರಿ ಒಂದು ಫಲತಾಂಬೂಲ ತಗೊಂಡೋಗಿ ಇವತ್ತು ಕೊಡತಕ್ಕಂಥದ್ದು. ಆ ರಾಹು, ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡ್ತೀವಲ್ಲ, ಅದೇ ರಾಹು. ಯಾರಾದ್ರೂ ಮನೆಗೆ ಹಿಂಗ್ ಬಂದಿದ ತಕ್ಷಣ ಅಪ್ಪ ಏನ್ ತಂದ್ರು, ಗಂಡ ಏನ್ ತಂದ, ನಮ್ ಬಾಸ್ ಇವತ್ತೇನೋ ಕವರ್ ತರ್ತಿದ್ದಾರೆ, ಏನ್ ಇನ್ಕ್ರಿಮೆಂಟ್ ಕೊಡ್ತಾರೆ, ಏನ್ ಪ್ರಮೋಷನ್ ಕೊಡ್ತಾರೆ, ಹೌದು, ತಿಂಗಳಾದ್ರೆ ಈ ಸಲ ಏನ್ ಕಟ್ಟಾಗಿದೆ, ಏನ್ ಫೈನ್ ಬಿದ್ದಿದೆ, ಅದು ಕೂಡ ರಾಹುವೆ. ಏನ್ ಪನಿಷ್ಮೆಂಟು, ಎಷ್ಟು ತಿಂಗಳು ಪನಿಷ್ಮೆಂಟು, ಎಷ್ಟು ವರ್ಷಗಳ ಜೈಲು ಶಿಕ್ಷೆ, ಜೀವಾವಧಿಯ ಗಲ್ಲು ಶಿಕ್ಷೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ರಾಹು. ಬಿಡುಗಡೆ ಆಗ್ತಿದ್ದೇನೆ, ಅದು ರಾಹು. ರಾಹು ಬಗ್ಗೆ ಹೇಳಲಿಕ್ಕೆ ಆ ರಾಹುವಿನ ಬದಲಾವಣೆ ಬರುತ್ತಲ್ವ ಗುರು ಬಿಟ್ಟಾಗ, ಅದನ್ನು ಕೂಡ ಒಂದು ಸಂಚಿಕೆ ಮಾಡ್ಕೊಡ್ತಾನೆ. ದ ಬ್ಯಾಡ್ ಬಾಯ್ಸ್ ಅಂತ. ಬ್ಯಾಡ್ ಬಾಯ್ಸ್ ಅಲ್ಲ, ಸತ್ಯ ಹೇಳ್ಬೇಕಂದ್ರೆ ದೇ ಆರ್ ದ ಡೈಮಂಡ್ ಬಾಯ್ಸ್. ಅವ್ರು ಇರ್ಬೇಕು ನಮ್ಗೆ. ನಮ್ಮ ಈಗೋಗೆ ಪಕ್ಕದಲ್ಲಿ ಒಬ್ಬ ರಾಹು ಇರಬೇಕು. ಯಾರಾದ್ರೂ ಬೈಲಿಕ್ಕೋ, ಎಚ್ಚರಿಸ್ಲಿಕ್ಕೋ, ತಿಳಿಸ್ಲಿಕ್ಕೋ ತಂದೆ ಹೇಳ್ತಿರ್ತಾರೆ. ಆದಾಗ ನಾನಿಲ್ಲ ಅಂದ್ರೆ ಈ ಮನೆಗೆ ಹೇಗೆ, ನಾನಿಲ್ಲ ಅಂದ್ರೆ ನನ್ನ ಮಕ್ಕಳ ಗತಿ ಹೇಗೆ ಅಂತ ತಾಯಿ ಹೇಳ್ತಿರ್ತಾರಲ್ಲ, ಅದೇ ರಾಹು. ಅವ್ರಿಲ್ಲ ಅಂದ್ರೂ ಬದುಕ್ತಿದೀವಲ್ವಾ, ಅವ್ರನ್ನ ನೆನಪಿಸ್ಕೊಂಡು ಅದೇ ರಾಹು. ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ.
ನಮಾಮಿ ಶಂಕರ. ನಮಾಮಿ ಶಂಕರ. ಶನಿ ಗೋಚಾರ ಫಲ. ಮಕರ ರಾಶಿಗೆ ಶನಿಯ ಈ ಒಂದು ರೇವತಿ ನಕ್ಷತ್ರ ಪ್ರಭಾವ ಇದೆಯಲ್ಲ, ಒನ್ ಆಫ್ ದ ಬ್ಯೂಟಿಫುಲ್ ಕಮ್ಯುನಿಕೇಶನ್ ಸ್ಟ್ರೆಂಥನ್ಗೆ. ಏನಾದ್ರೂ ಒಂದು ಕಮ್ಯುನಿಕೇಶನ್ ಜಾಬ್ ಅಲ್ಲಿ ಇದ್ದೀರಿ, ಇಟ್ಸ್ ಅ ಬ್ಯೂಟಿಫುಲ್ ಒಂದು ನಿಮಗೆ ಗೈಡೆನ್ಸ್ ಆಗ್ತಕ್ಕಂಥ ಒಂದು ಇದು ಶನಿ. 3ನೇ ಮನೇಲಿರೋದೇ ಸೂಪರ್. ಅದ್ರಲ್ಲಿ ಗುರು ಬೇರೆ ನಿಮ್ಗೆ ಇನ್ನೊಂದು 4 ದಿನದಲ್ಲಿ 7ನೇ ಮನೆಗೆ ಬರ್ತಾನೆ ನೋಡಿ. ಅದೇ ಕಮ್ಯುನಿಕೇಶನ್, ವಿಜಯ, ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ. ದುಷ್ಟ ಗ್ರಹಗಳು ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ 3, 6 ಮನೆಯಲ್ಲಿದ್ರೆ ತುಂಬಾ ಒಳ್ಳೇದು. ದುಷ್ಟ ಗ್ರಹಗಳು 3ನೇ ಮನೆ, 6ನೇ ಮನೆ, ಅವ್ರು ಏನೇ ಇರ್ಬೋದು, ಅದರಲ್ಲೂ ನಿಮ್ಮ ಮನೆಯವನೇ ಇರ್ಬೋದು ಶನಿ. ಅವನು ಒಂಥರ ಕಾಯಕ, ಸರ್ವಿಸ್ ಕಾರಕ. ಮಕರ ರಾಶಿ ಸರ್ವಿಸೇ ನೀವು. ನೀವು ಸರ್ವಿಸೇ, ಅದಕ್ಕೆ ಬಂದಿರೋದು. ನಿಮಗೆ ಸೃಷ್ಟಿ ಮಾಡೋ ತಾಕತ್ತಿರೋಲ್ಲ, ಸೃಷ್ಟಿ ಆಗಿರೋದನ್ನ ಡಬಲ್ ತ್ರಿಬಲ್ ಮಾಡೋ ತಾಕತ್ತಿರುತ್ತೆ ನಿಮಗೆ. ಅಲ್ಲೊಂದು ಇರ್ಬೇಕು, ಒಂದು ಸ್ಕೂಲ್ ಇದ್ರೆ ಅದನ್ನ ಕಾಲೇಜು, ಯೂನಿವರ್ಸಿಟಿ ಮಟ್ಟಕ್ಕೆ ತಗೊಂಡು ಹೋಗ್ಬಲ್ರಿ. ಒಂದು ಉದಾಹರಣೆ ಹೇಳಬಲ್ಲೆ, ಮುಖೇಶ್ ಅಂಬಾನಿ ಮಕರ ಲಗ್ನವೇ. ಅವ್ರ ತಂದೆ ಬಿಟ್ಟೋಗಿದ್ದೊಂದು ಇವತ್ತು ತಗೊಂಡ್ ಬಂದು ನಿಲ್ಸಿಟ್ಟಿರೋದು ಎಲ್ಲಿ ನೋಡಿ. ಪಾಲು ಬಂದಿದ್ದೆಷ್ಟು? 30,000 ರೂಪಾಯಿ. ಇವತ್ತು ತಗೊಬಂದು ನಿಲ್ಸಿಟ್ಟಿರೋದು 25 ಲಕ್ಷ ರೂಪಾಯಿ ಅನ್ನತಕ್ಕಂಥದ್ದು. ಕೊಟ್ಟಿರೋದು 30,000 ರೂಪಾಯಿ, 25 ಲಕ್ಷಕ್ಕೆ ಅದನ್ನ ವ್ಯಾಲ್ಯೂಯೇಷನ್ ತಗೊಬಂದು ನಿಲ್ಸಿಟ್ಟಿದ್ದಾರೆ. ಅಂದ್ರೆ 30,000 ಕೋಟಿ ಬಂತು ಅಂದ್ರೆ ಅದನ್ನ 25 ಲಕ್ಷ ಕೋಟಿಯ ವ್ಯವಹಾರಗಳನ್ನಾಗಿ ತಗೊಂಡ್ ಬಂದು ನಿಲ್ಸಿಟ್ಟಿದ್ದಾರೆ. ಡಬಲ್, ತ್ರಿಬಲ್, 10x ಅನ್ನುವ ರೀತಿಯಲ್ಲಿ ಏಷ್ಯಾದ ಟಾಪ್ 10 ರಿಚೆಸ್ಟ್ ಪೀಪಲ್ ಅಲ್ಲಿ ಒಬ್ಬರಾಗಿದ್ದಾರೆ. ಮಕರ ಲಗ್ನ. ನಮ್ಮ ದೇಶವೂ ಕೂಡ ಮಕರ ಲಗ್ನ. ಶನಿ ನೋಡಿ, ಕಮ್ಯುನಿಕೇಶನ್ ನಮ್ಮ ದೊರೆದು. ಅಲ್ಲೊಂದು ಅವ್ರ ಮೇಲೆ ಅಪವಾದವೂ ಬಂದಿದೆ. ಅವರು ಮಾತಾಡೋದಿಲ್ಲ, ಅದು ಮಾತಾಡೋದಿಲ್ಲ ಅಂತ. ತುಂಬಾ ಜನಕ್ಕೆ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾನೆ ಮಕ್ಕಳೇ. ಎಲ್ಲಾ ಪ್ರಧಾನಿಗಳು ಪ್ರೆಸ್ ಜೊತೆ ಮಾತಾಡ್ತಾರೆ, ಬಟ್ ಸೆಲೆಕ್ಟೆಡ್ ಪತ್ರಿಕೆಯವರು ಸೆಲೆಕ್ಟೆಡ್ ಕ್ವಶನ್ಗಳು ಮೊದಲೇ ಕೊಟ್ಟಿರ್ತಾರೆ. ನೀವು ಯಾರಾದ್ರೂ ದೊಡ್ಡವ್ರನ್ನ ಕೇಳಿ ನೋಡಿ, ಇದೆಲ್ಲ ನಾನು ಹೇಳಲಿಕ್ಕೆ ಸಂಕೋಚ ಅಷ್ಟೇ. ಡೈರೆಕ್ಟ್ ಆಗಿ ಅವ್ರು ಯಾರ್ಯಾರನ್ನೋ ಬಂದು ಕುಂದಿರ್ಸಿ ಅವ್ರಿಗೆ ಮಾತಾಡೋ ಆಗಿಲ್ಲ. ಇದ್ಯಾವುದು ಅರ್ಧ ಬೆಂದ ಹೆಣ್ಣು ಮಗು ಬಂದುಬಿಟ್ಟು ಈ ತರದ್ದು ಇರ್ತಾರೆ ಕೆಲವರು. ಆಗಾಗ ಆ ತರದೊಂದು ಬರ್ಬೇಕು. ಗುರು 8ನೇ ಮನೆ, ಅವರಿಗೆ ರಾಶಿಗೆ 6ನೇ ಮನೆ. ಆದ್ರೂ ಕೂಡ ನಮ್ಮ ಅಜ್ಜಪ್ಪ, ನಮ್ ದೊರೆ ಈ ದೇಶಕ್ಕೆ ಹೋಗ್ಬಿಟ್ಟು $40 ಬಿಲಿಯನ್, $1 ಬಿಲಿಯನ್ ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇವತ್ತಿಗೆ 10,000 ಕೋಟಿ, 100 ರೂಪಾಯಿಗೆ ಹತ್ರ ಬಂದ್ಬಿಟ್ಟಿದೆ. 40 ಬಿಲಿಯನ್ ಅಂದ್ರೆ 4 ಲಕ್ಷ ಕೋಟಿಯ ವ್ಯವಹಾರ ಕುದುರಿಸ್ಕೊಂಡು ಬರುತ್ತೆ ನಮ್ಮ ದೊರೆ. ನಮ್ಮ ದೊರೆ ಬಗ್ಗೆ ನಮ್ ಗೌರವ ಇರಬೇಕು. ನಾವು ಆ ತರ ಮಾತಾಡೋ ಆಗಿಲ್ಲ. ಹುಡ್ಕೋಣ, ಈ ತರದ್ದೆಲ್ಲ ಹುಡ್ಕೋದ ಬ್ಲೈಂಡ್ ಶಾಟ್. ನಾವು ನಮ್ಮ ಮನೆ ನಿಭಾಯಿಸಿಲ್ಲ ಗೋತ್ರ. ಕೆಲವ್ರುಗಳು ಇರ್ತಾರೆ ಮೂರ್ಖರುಗಳು, ಎಲ್ಲೆಲ್ಲೋ ಕುತ್ಕೊಂಡು ಏನೇನೋ ಕಾಕ್ರೋಚು, ಜಿರಳೆ, ಏನೇನೋ ಕಥೆಗಳು ಮಾತಾಡ್ತಿರ್ತಾರೆ. ಬಿಡಿ, ಅದೆಲ್ಲ ಯೋಚನೆ ಮಾಡ್ಬೇಡಿ. ಸೊ ದಟ್ ಈಸ್ ದ ಬ್ಯೂಟಿಫುಲ್ ವೇ. ನಿಮಗೆ ನಿಮ್ಮ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ವೃತ್ತಿಗಳಿತ್ತು ಅಂದ್ರೆ ಧೈರ್ಯವಾಗಿ ಮುನ್ನುಗ್ಗಿ. ಗುರುವಿನ ದೃಷ್ಟಿ ಬೇರೆ ಬರುತ್ತೆ, ಫ್ಯಾಂಟಾಸ್ಟಿಕ್. ನೀವು ಅದರಲ್ಲೂ ಜೂನ್ 18ರ ಮೇಲೆ ಪುಷ್ಯ ನಕ್ಷತ್ರಕ್ಕೆ ವೇಗವಾಗಿ ಹೋಗ್ತಾನೆ ಪುಣ್ಯಾತ್ಮ. ಅಬ್ಬಾ, ಕೇಳಲೇಬೇಡಿ ನೀವು. 3ನೇ ಮನೇಲಿ ಶನಿ ಬುಧನ ಸಾರ, ಅದರ ಮೇಲೆ ಶನಿಯ ಪ್ರಭಾವದಲ್ಲಿ ಗುರು ಪುಷ್ಯಾಮೃತ ಯೋಗ. ಫ್ಯಾಂಟಾಸ್ಟಿಕ್. ಗುರು ಏನಕ್ಕೆ ಪುಷ್ಯ ನಕ್ಷತ್ರದಲ್ಲಿ ಉಚ್ಚ ಅನ್ನತಕ್ಕಂಥದ್ದನ್ನು ಕೂಡ ಮುಂದಿನ ದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ. ಅದ್ರಲ್ಲಿ ಪುನರ್ವಸು ಇದೆ, ಪುಷ್ಯ ಇದೆ, ಆಶ್ಲೇಷವೂ ಇದೆ. 3 ನಕ್ಷತ್ರ ಇದೆ, 9 ಪಾದ ಇದೆ. ಬಟ್ ಪುಷ್ಯ ನಕ್ಷತ್ರದಲ್ಲಿ ಏನಕ್ಕೆ ಗುರು ಪುಷ್ಯಾಮೃತ ಯೋಗ ಅಂತೆಲ್ಲ ಮಾತಾಡ್ತೀವಲ್ವಾ, ಏನಕ್ಕೆ ಅನ್ನೋದೇ ಗೊತ್ತಿಲ್ಲ ತುಂಬಾ ಜನಕ್ಕೆ. ಅದನ್ನ ಹೇಳ್ತಾನೆ. ಸೊ ಅಂಥದ್ರ ನೇರ ದೃಷ್ಟಿ ಇರೋದ್ರಿಂದ ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಜರ್ನಿ. ಡೋಂಟ್ ವರಿ. ಕಮ್ಯುನಿಕೇಶನ್, ಪಬ್ಲಿಕೇಶನ್, ಪ್ರಿಂಟಿಂಗು, ಎಜುಕೇಶನ್ನು, ಟೀಚಿಂಗು, ಕೌನ್ಸಿಲಿಂಗು, ಕನ್ಸಲ್ಟೆನ್ಸಿ, ದೇವಸ್ಥಾನ, ಆಲಯ, ಆಗಮ, ಆಮೇಲೆ ಕಾಂಪ್ಲಿಕೇಶನ್ಸ್ ಇರ್ತಕ್ಕಂಥದ್ದು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಬ್ರದರ್ಸ್ ಜೊತೆ ಸ್ವಲ್ಪ ಮಧುರವಾಗಿರಿ. ಕುಜ ಕೇತು ಸಾರದಲ್ಲಿರೋದ್ರಿಂದ ಒಂದು ಮನೆಯ ವಿಚಾರ,
ಬೆಳವಣಿಗೆ, ಅಲ್ಲಿ ಏನಾದ್ರು ಮನೆಗೆ ಒಂದು ಸಣ್ಣ ಪುಟ್ಟ ರಿಪೇರಿ, ನಿಮ್ ಬಾಡಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ, ಎರಡನೇ ಮನೆ ರಾಹು ಬೇರೆ, ಗುರುವಿನ ದೃಷ್ಟಿಯಿಂದ ಪಾರಾಗ್ಬಿಡ್ತಾನೆ. ಸೊ ಸಿಕ್ಕಾಬಟ್ಟೆ ಏನೇನೋ ತಿಂದು ಆರೋಗ್ಯ ಕೆಡಿಸ್ಕೊಬಿಡ್ತೇವೆ. 100% ನಿಮ್ ಇಂಟೆಸ್ಟೈನ್ಸು, ನಿಮ್ಮ ಹೃದಯ, ಕೊಲೆಸ್ಟ್ರಾಲು, ಇವುಗಳು ಏನೇನೋ ಒಂದು ಆಗತಕ್ಕಂಥದ್ದಾಗುತ್ತೆ. ಶನಿ ಬೇರೆ ಬುಧನ್ ಸರ್ ಏನಾಗಲ್ಲ, ಒಂದು ಹೊತ್ತು ತಾನೆ, ಒಂದು ಬಜ್ಜಿ ತಾನೆ, ಒಂದು ಬೋಂಡ ತಾನೆ, ಸೊ ಚಲ್ತಿ ಕನ್ನಂ ಗೋಡ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಆರೋಗ್ಯಕ್ಕೆ ಎಡವಟ್ಟು ಮಾಡಿಕೊಳ್ಳತಕ್ಕಂಥದ್ದು ಆಗುತ್ತದೆ. ವೆರಿ ವೆರಿ ಕೇರ್ಫುಲ್, ಅದೊಂದು ನೋಡ್ಕೊಳ್ಳಿ. ಬುಧ ವೇಗವಾಗಿ ಜಂಪ್ ಆಗ್ತೀರಿ. ಗೌರ್ಮೆಂಟ್ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿರೋರು ಸ್ವಲ್ಪ ನೋಡ್ಕೊಂಡು ಗೌರವ ಉಳಿಸ್ಕೊಳ್ಳೋ ಅಂತ ಒಂದು ಕೆಲಸಗಳು ಇದ್ರಿ ಮಾತ್ರ ಇನ್ನಷ್ಟು ಫ್ಯಾಂಟಾಸ್ಟಿಕ್. ಜಡ್ಜು, ಲಾಯರು, ಪೊಲೀಸು, ಜುಡಿಷಿಯಲ್ ಸಿಸ್ಟಮು, ಟೀಚರು, ಡಾಕ್ಟರು, ನರ್ಸು, ಅದ್ಭುತ. ಪಂಚಮ ಸ್ಥಾನದಲ್ಲಿ ಆ ಒಂದು ಆತ್ಮಕಾರಕ ಕುಳಿತಿದ್ದಾನೆ, ನೆನಪಿಟ್ಟುಕೊಳ್ಳಿ. ಸೂಪರ್ಬ್ ಅದು ತನ್ನದೇ ಭಾವದಲ್ಲಿ. ಸೊ ಅದೊಂಥರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಆತ್ಮಕಾರಕ ಪಿತೃಕಾರಕ ಕುಳಿತುಕೊಳ್ಳೋದು ಒಂಥರ ಗೌರವ ಹೊಡ್ಕೊಂಡು ಬರುತ್ತೆ, ಗೌರವ ಕೆಡಿಸ್ಕೊಳ್ಳೋದು ಆಗ್ಬಿಡುತ್ತೆ. ಹುಷಾರ್. ಕೆಲವ್ರು ಏನ್ ಮಾಡ್ತಾರೆ, ಅತಿಯಾಸೆ ಗತಿಗೆ ಇಡು ಶನಿ ಬುಧನ್ ಸಾರ, ಹೆಂಗಾದ್ರೂ ಸರಿ ನಾನೇ ಚೆನ್ನಾಗಿರ್ಬೇಕು ಅಂತ ಹೋದ್ರೆ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್. ನಾನು ತುಂಬಾ ಜನ ನೋಡಿದ್ದಾನೆ, ಏನ್ ಹೇಳಿದ್ರು ಅವ್ರು ಬದಲಾಗೋಲ್ಲ. ಒಬ್ಬ ಮೂರ್ಖ, ಒಬ್ಬ ಮಕರ ರಾಶಿಯ ವ್ಯಕ್ತಿ, ನಾನು ಹೇಳ್ತಲೇ ಇದೆ ನಮ್ಮ ಗುರುಗಳಿಗೆ, ಇವನ್ ಮೂರ್ ಬಾರಿ ಟೋಪಿ ಇಟ್ಟಿದ್ದಾನೆ, ಇವನನ್ನ ಜೊತೆಲಿ ಇಟ್ಕೊಳಕ್ ಹೋಗ್ತಿದ್ದೀರಿ, ತಿರ್ಗಾ ಹುಷಾರು ಅಂತ, ತಿರ್ಗಾ ಅದೇ ಬರೀ ಇಟ್ಬಿಟ್ಟು ಹೋಗಿದ್ದಾನೆ ತುಂಬಾ. ಸೊ ಮರಳಿ ನಿಮ್ಮ ಗೌರವ ಪಡೆಯಲು ಒಂದು ಒಳ್ಳೆ ಅವಕಾಶ, ಮರಳಿ ಬದುಕು ಕಟ್ಟಲು ದೇವರು ಗುರುವಿನ ಸಾಕ್ಷಾತ್ಕಾರ ಬೇರೆ ಬರ್ತಿದೆ. ಬಟ್ ಇಲ್ಯೂಷನ್ ಮತ್ತೆ ರಾಹು ಕ್ರಿಯೇಟ್ ಮಾಡ್ತಾನೆ, ಏನೋ ಆಗಲ್ಲಪ್ಪ, ಎತ್ಕೊಳ್ಳೋ, ಯಾರು ನೋಡ್ತಿಲ್ಲ, 2 ಚಾಕ್ಲೇಟ್ ಬಿಟ್ಕೊಳ್ಳೋ ಅನ್ನೋ ರೀತಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಇನ್ನು ಕುಂಭ ರಾಶಿ ಬಗ್ಗೆ ಹಾಗೂ ಮೀನ ರಾಶಿ ಬಗ್ಗೆ ಖಂಡಿತ ನಾಳಿನ ಸಂಚಿಕೆಯಲ್ಲಿ ನಾನು ಮುಗಿಸ್ಕೊಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೇನೆ. ಶನಿ ರೇವತಿ ನಕ್ಷತ್ರ ಪ್ರಭಾವ. ಓಕೆ, ಬನ್ನಿ ಚಿತ್ತಾ ನಕ್ಷತ್ರದ ಈ ದಿನ ಮೇಷರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಕೇತು, ನಿಮ್ ಬಲ ಏನೂ ಇಲ್ಲ. ನೋಡೋಕ್ ಮಾತ್ರ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೋ ಅನ್ನೋ ತರ ಇರತಕ್ಕಂಥದ್ದು. ನೋಡಿ, ಒಂದೊಂದ್ ಸಮಯ ಹೇಳ್ತಿರ್ತಾನೆ, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಎಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕು ಅಂತ ಗೊತ್ತಿರುವ ವ್ಯಕ್ತಿಗೆ ನೆನಪಿಟ್ಟುಕೊಳ್ಳಿ, ಯಾವಾಗ ಎದ್ದು ಬಡಿಯಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಅವನು ತುಂಬಾ ತಗ್ಗಿ ಬಗ್ಗಿ ನಡೀತಾನೆ, ಏನು ಮಾತಾಡಲ್ಲ, ಅವನು ಮೌನಿ. ನೆನ್ಪಿಟ್ಕೊಳ್ಳಿ, ಅವನೊಂದು ವಿಧ್ವಂಸಕ ಕಾರ್ಯಕ್ಕೆ ರೆಡಿ ಆಗ್ತಿದ್ದಾನೆ ಅಂತ. ಮೇಷದವ್ರು 100% ಹೇಳ್ತಾನೆ, ಗುರು ಬದಲಾವಣೆಯ ನಂತರ, ಅದರಲ್ಲೂ ಗುರು ಶನಿ ಸಾರಕ್ಕೆ ಜೂನ್ 18ಕ್ಕೆ ಬರ್ತಾನಲ್ವಾ, ಅಪ್ಪಡುಂದಿ ಮಸಾಲ ಪಂಡಗ ಅಂತ ಹೇಳ್ತಾರೆ. ಅದರಲ್ಲೂ ಅಧಿಕಾರ, ಅಂತಸ್ತು, ಪದವಿ, ರಾಜ್ಯಾಧಿಕಾರ ಇಂಥ ಒಂದು ಗತ್ತಲ್ಲಿರೋರಿಗೆ ಅದು ಬೇರೆ ಬ್ರಹ್ಮಾಸ್ತ್ರವಾಗ್ತಕ್ಕಂಥ. ಎಷ್ಟು ದಿನ ತಗ್ಗಿ ಬಗ್ಗಿ ಅಂತಿರೋದು, ಅದೇ ಎಷ್ಟು ದಿನ? ಸೊ ತಗ್ಗಿ ಬಗ್ಗಿ ನಡ್ಕೊಂಡು ಅವ್ನು ಮೌನವಾಗಿದ್ದಾನೆ ಅಂದ್ರೆ ನಾವ್ ಅನ್ಕೊಳ್ಳೋದೇನ್ ಗೊತ್ತ, ಹಣ ಏನ್ ಮಾಡ್ತಾನೆ ಅವನು ಇಷ್ಟೇ. ಖಂಡಿತ ಅವನು ಯಾವುದೋ ಒಂದು ವಿಧ್ವಂಸಕ ಕಾರ್ಯಕ್ಕೆ ರೆಡಿ ಆಗ್ತಿದ್ದಾನೆ ಬಡಿಲಿಕ್ಕೆ. ಸೊ ನಿಮ್ಮ ಸೈಲೆನ್ಸ್ ಹಾಗೆ ಇಟ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ, ತೋರ್ಸೋದ್ ಬೇಡ, ಹೇಳೋದ್ ಬೇಡ, ಮುಚ್ಚಿಟ್ಕೊಳ್ಳಿ. ನೋಡೋಣ, ಏನೂ ಆಗೋಲ್ಲ, ಏನೂ ಆಗೋಲ್ಲ, ಸುಮ್ಮನೆ. ಹೌದು, ಆಳ್ ನೋಡಿದ್ರೆ ಅಲಂಕಾರ, ಏನ್ ಅವ್ರಿಗೆ ಮಾತ್ರನೇನಾ? ನಮಗೇನ್ ದಾರಿ ಇಲ್ವಾ? ಖಂಡಿತ ಇದೆ. ಜಸ್ಟ್ ಕೀಪ್ ಕ್ವೈಟ್. ಸ್ಕಂದ ಕವಚಂ ವಿಲ್ ಕೀಪ್ಸ್ ಯು ಅವೇಕ್. ವೃಷಭ ರಾಶಿ. ಸೂಪರ್. ಚಂದ್ರ ಕುಜನ್ ಸಾರ, ನುಗ್ಗುಬೇಡಿ. ಉಪಚಯ ಸ್ಥಾನದಲ್ಲಿ ಚಂದ್ರ ಅಲ್ಲ, ಅಲ್ಲಿರೋದು ಕುಜ. ಸೊ ಕೆಲವೊಂದು ಸಮಯ ನಾನು ಹೇಳ್ತಿರ್ತೇನೆ, ಈ ಒಂದು ಜಗತ್ತಲ್ಲಿ 2 ರೀತಿಯ ನಾಯಿಗಳಿದ್ದಾವೆ. 2 ರೀತಿಯ ನಾಯಿಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು 4 ಕಾಲಿನ ನಾಯಿಗಳು ನಮ್ಮನ್ನ ಮುಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ರೆ, 2 ಕಾಲಿನ ನಾಯಿಗಳು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದು ಬರ್ತವೆ. ಅದು ಯಾರು ಅಂತ ಗೊತ್ತು ನಿಮಗೆ. 4 ಕಾಲಿನ ನಾಯಿಗಳು ಮುಂದ್ಗಡೆಯಿಂದ ಅಟ್ಯಾಕ್ ಮಾಡ್ತವೆ, ಗೊತ್ತಾಯ್ತು. ಬಟ್ 2 ಕಾಲಿನ ನಾಯಿಗಳು ಹಿಂದ್ಗಡೆಯಿಂದ ಕುಚಕ್ರ, ಕುತಂತ್ರ, ತಂತ್ರ ಇದು ಮಾಡ್ಲಿಕ್ಕೆ ಪ್ರಯೋಗ ಮಾಡ್ತಿರ್ತವೆ.
ಸ್ವಲ್ಪ ಹುಷಾರಾಗೇ ಇರ್ಬೇಕು. ಇವತ್ತು ಅದೊಂದು ಚೂರು ನೋಡ್ಕೊಳ್ಳಿ. ಹಿಂದೆನೂ ಮುಂದೆನೂ ಇದ್ದಾರೆ, ಸೊ ದುಡುಕ್ಬೇಡಿ, ನಿಧಾನ ಮಾಡಿ. ಅದೊಂದು ನೋಡ್ಕೊಳ್ಳಿ. ಎಲ್ಲಾ ಕೆಲಸ ಕಾರ್ಯದಲ್ಲೂ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ. ಮಿಥುನ ರಾಶಿ. ಕುಜ ಈಗೋಕಾರಕ ಅಂತ ಹೇಳ್ತಾರೆ. ಚಂದ್ರ ಅಲ್ಲಿ ಬಂದು ಪಂಚಮದಲ್ಲಿ ಕುಳಿತಿದ್ರೆ ಮಕ್ಕಳು ಮುಂದ್ಗಡೆ ಈಗೋ ತೋರಿಸ್ಬೇಡಿ. ನಾನು ಯಾರು ಗೊತ್ತಾ, ಮಕ್ಳಿಗೂ ಅದನ್ನ ಹೇಳ್ಕೊಡಿ. ನಮ್ಮ ಮನೆ ಮಕ್ಳಿಗೆ ನಾನು ಅದನ್ನೇ ಹೇಳ್ತೇನೆ. ಕೆಲವು ಪ್ರಶ್ನೆಗಳು ಕೇಳಬೇಡಿ. ಇದು ಯಾಕೆ, ನೀವು ಬನ್ನಿ, ಆಗ ನೀವು ಕೂಡ ಆ ಕಾಲಕ್ಕೆ ಬಂದಾಗ ಗೊತ್ತಾಗುತ್ತೆ ಯಾಕೆ ದುಡುಕ್ತೀರಿ ಅಂತಲೇ ಹೇಳ್ತಾನೆ. ಈ ಕೀಳೋ ಸಮಯ ಅಲ್ಲ. ಇದೇನಿದು ಇದು ಏನೋ ಮಾತಾಡ್ತಿರ್ತವೆ. ಆ ಬುಧನ ತತ್ವ, ರಾಹು ಬೇರೆ. ಮೊನ್ನೆ ಸಂಚಿಕೆನಲ್ಲಿ ಹೇಳಿದ್ನಲ್ಲ, ಮಕ್ಕಳು ಧಡಕ್ ಅಂತ ಜಂಪ್ ಆಗ್ತವೆ. ಏನಕ್ಕೆ ಸಿಗರೇಟ್ ಸೇದಬಾರ್ದು, ಏನಕ್ಕೆ ಡ್ರಿಂಕ್ಸ್ ಮಾಡಬಾರ್ದು, ಏನಕ್ಕೆ ಪಾರ್ಟಿಗೆ ಹೋಗ್ಬಾರ್ದು, ಏನಕ್ಕೆ ಲೇಟ್ ನೈಟ್ ಬರಬಾರ್ದು, ಏನಕ್ಕೆ ನಾವು ಫ್ರೆಂಡ್ಸ್ ಜೊತೆಲಿ ಹೋಗ್ಬಾರ್ದು, ಈ ತರ ಕೆಲವೊಂದು ಇನ್ನೂ ಅಡ್ಡವಾಗಿ ವಿಪರೀತ. ಮೊನ್ನೆ ನೋಡ್ಬೇಕು, ಒಂದು ಪುಟ್ಟ ತಾಯಿ ಜೀವ ದಿನಕ್ಕೆ 2 ಪ್ಯಾಕೆಟ್ ಸಿಗರೇಟ್ ಇಲ್ಲದೆ ಇರಲ್ಲ, 16 ವಯಸ್ಸು. ಏನ್ ಹೇಳ್ತೀರಿ? ಬೇಡ ಅಂತ ರೆಸ್ಟ್ರಿಕ್ಷನ್ ಮಾಡಕ್ ಹೋಗಿದ್ದಕ್ಕೆ ತಂದೆ ಮೇಲೆನೆ ಕಂಪ್ಲೇಂಟ್, ಈ ಟ್ರೈಸ್ ಟು ಮಿಸ್ಬಿಹೇವ್ ವಿತ್ ಮೀ ಅಂತ. ಏನ್ ಹೇಳ್ತೀರಿ? ಪೊಲೀಸ್ ಅವ್ರು ಇಟ್ಕೊಂಡು 2 ಚಾಪ ತಂದೆಗೆ, ಏನೋ ಮಗಳ ಮೇಲೆ ಹಿಂಗ್ ಮಾಡ್ತೀಯ ಅಂತ. ಅಲ್ಲಿ ನೋಡಿದ್ರೆ ಮಗಳ ಕತೆ ಇದು, ಮಗನೇ ನಿನ್ನ ನಡು ರೋಡಲ್ಲಿ ನಿಲ್ಸ್ಬಿಡ್ತೀನಿ ಅಂತ. ಏನ್ ಹೇಳ್ತೀರಿ? ದಿಸ್ ಇಸ್ ವಾಟ್. ಕೇಳಿದ್ರು ತಪ್ಪು. ಮೊದಲೇ ಅದರ ಆರಂಭದಲ್ಲೇ ಅವ್ರಿಗೆ ಹಾಕ್ಬಿಡ್ಬೇಕು. ಈ ವಯಸ್ಸಿಗಲ್ಲ ಇದಲ್ಲ. ಆಗ ಬಂದಾಗ, ನೀವು ದುಡಿಯೋ ಕಾಲಕ್ಕೆ ಬಂದಾಗ, ನಿಮ್ ಕಾಲ ಮೇಲೆ ನಿಂತಾಗ, ನೀವು ಮದುವೆ ಆಗಿ ನಿಮ್ಗೆ 2 ಮಕ್ಕಳು ಬಂದಾಗ, ದೆನ್ ಯು ಡಿಸೈಡ್ ಅಂತ ಹೇಳಿ. ನನ್ನ ಮನೆ, ನನ್ನ ಕುಟುಂಬ, ಇದು ನಿಯಮವೇ, ನಿಮ್ಮ ಇಷ್ಟ. ಮೂರ್ಖರಾದ ಮಕ್ಕಳು ನಿತ್ಯ ರೋದನ. ಸೊ ಪಂಚಮದಲ್ಲಿ ಅಲ್ಲೊಂದು ಈಗೋ ಕ್ಲಾಶ್ ಆಗುತ್ತೆ. ಮಿಥುನ ರಾಶಿಯವರಿಗೆ 100% ಮಕ್ಕಳ ಜೊತೆ, ಇಲ್ಲ ಮನೆಯವ್ರ ಜೊತೆ, ಇಲ್ಲ ಕುಟುಂಬದ ಜೊತೆ, ನಾನ್ ಸರಿಯಾ ಇವ್ರು ಸರಿಯಾ, ಸುಮ್ಮನೆ ಇಟ್ಬಿಡಿ. ನೋಡಿ, ನಮ್ಮ ಜನರೇಷನ್ ಮಾತ್ರವೇ ಎತ್ತು ತಂದೆ ತಾಯಿಗೆ ಭಯ ಪಡ್ತಾ ಇದ್ದಿತ್ತು. ಹಾಗೆ ನಮ್ಮ ಜನರೇಷನ್ ಇಂದ ಆರಂಭ, ಅದು ಹೇಳ್ಬಿಟ್ಟಿದ್ದಾನೆ, ಮಕ್ಕಳಿಗೆ ನಾವು ಭಯ ಪಡೋದು. ಓ ಯಪ್ಪ, ಏನ್ ಮಾಡಿದೆ ನೀನು, ಏನ್ ಕೊಟ್ಟೆ, ನೀವ್ ಏನು ಮಾಡಿದರೂ ಕೆಲವು ಮಕ್ಕಳುಗಳು ಒಪ್ಪೋದೇ ಇಲ್ಲ. ಬೈಕ್ ಕೊಡ್ಸಿಲ್ಲ, ಕಾರ್ ಕೊಡ್ಸಿಲ್ಲ, ಟ್ರಿಪ್ ಕಳ್ಸಿಲ್ಲ, ಫಾರಿನ್ ಟ್ರಿಪ್ ಕಳ್ಸಿಲ್ಲ, ಪಾರ್ಟಿ ಕಳ್ಸಿಲ್ಲ, ನಮ್ಮನ್ನ ಪ್ರಶ್ನೆ ಮಾಡೋದು, ಈ ಕಾಲೇಜ್ ಕಳ್ಸಿಲ್ಲ, ಈ ಕೋರ್ಸ್ ಕಳ್ಸಿಲ್ಲ, ನೀಟ್ ಇಲ್ಲ ಅಂದ್ರೂ ಪ್ರೈವೇಟ್ ಕಾಲೇಜಲ್ಲಿ ಸಾಲ ಸೋಲ ಮಾಡಿ ಇವ್ರಿಗೆ ಓದಿಸ್ಬೇಕಂತೆ. ಎಲ್ಲಿಂದ ತರ್ತಾನೆ ಕೂಲಿ ಮಾಡೋಕ್ ಮನುಷ್ಯ? ಹೇಳಿ. ನಿಮ್ಮನ್ನ ಯಾವ ತಂದೆ ತಾಯಿ ಓದಬೇಡಿ, ಕಾಲ ಮೇಲೆ ನಿಲ್ಬೇಡಿ, ನಿಮ್ ಬದುಕು ಕಟ್ಬೇಡಿ ಅಂತ ಯಾವ್ದಾದ್ರು ತಂದೆ ತಾಯಿ ಆ ಥರ ಹೇಳ್ತಾರೆ. ವೆರಿ ರೇರ್. ಹೋಯ್ತು ಆ ಕಾಲ. ಕೆಲವರು ಇದ್ರು, ಕೆಲವು ಪಂಗಡಗಳಲ್ಲಿ ಇತ್ತು. ಒಂದ್ 7ನೇ ವಯಸ್ಸು 8ನೇ ವಯಸ್ಸು ಅಂತ ಹೇಳಿದ್ರೆ ಕೈಗೆ ನಟ್ಟು ಬೋಲ್ಟು ಕೊಟ್ಬಿಟ್ಟು ಹೋಗೋ ಅಂತ. ಹೋಟೆಲ್ ಮೇ ಖಾನ, ಛತ್ತರ್ ಮೇ ಸೋನಾ, ಗರ್ಕೋ ಲೇಕೆ ಆನ, ಸಮೋಸ, ಈ ತರ ಮಾಡ್ತಿದ್ರು. ಇವತ್ತು ಅವ್ರಿಗೂ ಅದು ಗೊತ್ತಾಗ್ಬಿಟ್ಟಿದೆ. ಬರೀ ಮೆಕ್ಯಾನಿಕ್, ರಿಪೇರಿ, ಕಸಾಯಿ ಕೆಲಸ ಈ ತರ ಮಾಡಿರ್ತಿದ್ರು. ಹೇಳ್ಬಾರ್ದು, ಅದು ತುಂಬಾ ಸಂಕಟ ಆಗುತ್ತೆ. ಈಗ ಅವರಲ್ಲೂ ಅಂಥದ್ದೊಂದು ಬದಲಾವಣೆ ಆಗಿದೆ. ನಮ್ಮ ಮಕ್ಕಳಿಗೆ ವಿದ್ಯೆ ಬೇಕು, ವಿದ್ಯೆಗೆ ತಕ್ಕಂತ ಗೌರವ, ಹೆಸರು, ಯೋಚನೆ, ವಿವೇಚನೆ ಬರುತ್ತೆ. ಸೊ ಮಿಥುನ, ಸೊ ದರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ಕಿಡ್ಸ್ ಅಂಡ್ ಪೇರೆಂಟ್ಸ್. ನೀವೇ ಮಗು ಆಗಿದ್ರೆ ನಿಮ್ ತಂದೆ ಜೊತೆಲೂ ಒಂದು ಕಿತ್ತಾಟ ಬರುತ್ತೆ. ಎಚ್ಚರಿಕೆ, ಬಿಟ್ಟು ಕೊಡಿ, ಬಗ್ಗಿ ಬಿಡಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ಸೂಪರ್, ಬಟ್ ಕುಜನ್ ಸಾರ, ಅಲ್ಲೊಂದು ಕಿಟಿಕಿಟಿ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ಗಾಡಿಗೆ ಸಂಬಂಧಪಟ್ಟಂಥದ್ದು, ವೃತ್ತಿಗೆ ಸಂಬಂಧಪಟ್ಟಂಥದ್ದು, ಅಲ್ಲೊಂದು ಸಣ್ಣ ಎಳೆದಾಟ ನಡೀತಕ್ಕಂಥದ್ದು ಆಗುತ್ತೆ. ಒತ್ತಡ ಆಗತಕ್ಕಂಥದ್ದು. ಕುಜನಸಾರ ಸುಖದಲ್ಲಿ ಚಂದ್ರ ಇರೋದು ಓಕೆ. ದೊಡ್ಡ ರಿಸ್ಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಸ್ಕ್ ತಗೊಂಡ್ಬಿಟ್ಟಿರೋರು ಸ್ವಲ್ಪ ಬಾಧೆ. ಸುಬ್ರಹ್ಮಣ್ಯರ ಆರಾಧನೆ ಇಸ್ ಗುಡ್, ವೆರಿ ಗುಡ್. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಕ್ಯಾನಿಕ್ ಕನ್ಸಲ್ಟೆಂಟ್, ಮೆಷಿನರಿ ಕನ್ಸಲ್ಟೆಂಟ್, ಈ ಒಂದು ಲೀಗಲ್ ಕನ್ಸಲ್ಟೆಂಟ್ ಸೂಪರ್. ಸಿಂಹ ರಾಶಿ, ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ, ಸೂಪರ್. ಚಂದ್ರ 3ನೇ ಮನೆಯಲ್ಲಿ, ಕುಜನ್ ಸಾರ ಚೆನ್ನಾಗಿದೆ. ಬಟ್ ಕುಜ ಕೇತು ಸಾರ ನಿಮ್ ಶಕ್ತಿ ಗೈಡೆನ್ಸ್ ಮಾಡೋದಷ್ಟೇ. ಈಗ ಕೆಲವ್ರನ್ನ ನಾವು ಕೇಳ್ತಿರ್ತೇವೆ, ಪೊಲೀಸ್ ಅವ್ರಿಗೆ ನ್ಯಾಯ ಪಂಚಾಯಿತಿ ಮಾಡೋ ಅಧಿಕಾರ ಇಲ್ಲ. ದಟ್ಸ್ ಇಟ್. ಹೌದು, ಕೆಲವೊಂದು ಕೇಸುಗಳು ಯಾರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕರೆದು ಬಿಟ್ಟು ಕೆಲವರುಗಳು ಬಂದು ಪ್ರೆಷರ್ ಹಾಕಿ, ರೈ ಒಪ್ಕೊಳ್ರಿ, ರೀ ಇದು ಮಾಡಿ ಅಂತ ಹೇಳ್ತಾರೆ. ಇಲ್ಲ, ಕೋರ್ಟ್ ಇದೆ.
ಆ ರೀತಿಯ ಸ್ಥಿತಿ ನಿಮಗೆ ಇವತ್ತು ಅಧಿಕಾರ ಇದೆ, ಬಟ್ ನೀವು ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ. ಹಾಗೆ ಜಡ್ಜ್ ಸಾಹೇಬರಿಗೂ ಅಷ್ಟೇ, ಶಿಕ್ಷೆ ಅಂತ ಪೇಪರ್ ಅಲ್ಲಿ ಸಿಗ್ನೇಚರ್ ಹಾಕ್ತಾರೆ, ಅಲ್ಲಿ ಜೈಲಲ್ಲಿ ಶಿಕ್ಷೆ ಕೊಡುವಂಥದ್ದು ಜೈಲ್ ಅಧಿಕಾರಿ. ಇಟ್ಸ್ ಎ ಚೈನ್ ರಿಯಾಕ್ಷನ್. ಹಿಡ್ಕೊಂಡು ಬಂದಿರೋ ಪೊಲೀಸ್ಗೆ ನ್ಯಾಯ ಪಂಚಾಯತಿ ಮಾಡೋ ಅಧಿಕಾರ ಇಲ್ಲ. ಹಾಗೆ ಅವನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಅಲ್ಲೊಬ್ಬ ಲಾಯರ್, ಅಲ್ಲೊಂದು ಜಡ್ಜ್, ಅದಾದ ಮೇಲೆ ಜೈಲು, ಹೌದಲ್ವಾ? ಸೊ ಇವತ್ತು ಆ ರೀತಿಯ ಒಂದು ಸ್ಥಿತಿ, ಅರ್ಧ ಬಲ ಅರ್ಧ ಸ್ಥಾನ, ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಕನ್ಯಾ ರಾಶಿ, ಚಂದ್ರ ಕುಜನ್ ಸಾರ ಖಂಡಿತ ಸ್ವಲ್ಪ ತಲೆನೋವೆ, ಟೆನ್ಷನ್, ಬಾಡಿ ಸ್ವಲ್ಪ ಹೀಟ್ ಆಗ್ತಕ್ಕಂಥದ್ದಾಗುತ್ತೆ. ನೋಡಿಕೊಳ್ಳಿ. ನಿಮ್ಮ ಮಾತು, ಊಟ ಅದೊಂಚೂರು ಬಿಸಿ ತಿನ್ಬಿಡೋದು, ಬಿಸಿ ಮಾತುಗಳು ಯಾರಿಗಾದ್ರೂ ಗಾಯ ಮಾಡಿಸುತ್ತೆ. ಸುಮ್ಮನಿದ್ ಬಿಡಿ. ಕೆಲವೊಂದ್ ಸಮಯ ಹಾಗೆ ನಾವು ಬಗ್ಗಿದ್ದೇವೆ ಅಂತ ಅರ್ಥ ಅವ್ರು ಮಾಡ್ಕೊಳ್ಳಿ. ಅವನಿಗೇನ್ ಗೊತ್ತು ನಾವು ಮೌನವಾಗಿದ್ದೀವಿ ಅಂದ್ರೆ ಯಾವಾಗ. ವಿದ್ವಾಂಸಕ ಬೇರೆ ಇನ್ನೊಂದು ಮಾತು ಇದೆ, ಬೇಡ ಅದು ಮಾತಾಡೋದು. ನಾವು ಕಾಯ್ತಿದ್ದೇವೆ. ಡೋಂಟ್ ವರಿ, ವಿ ವಿಲ್ ವೈಟ್. ನೀವು ಕಾದು ಬಿಡಿ ಸಾಕು. ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್ ಸೈಲಿಂಗ್. ವಾದ ವಿವಾದ ಬೇಡ. ರೋಡಲ್ಲಿ, ಆಫೀಸಲ್ಲಿ, ಕೆಲಸ ಕಾರ್ಯದಲ್ಲಿ ಜಾಗ್ರತೆ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಚಂದ್ರ 12ನೇ ಮನೆ, ಗ್ಯಾರಂಟಿ ಅಲ್ಲೊಂದು ಎಳೆದಾಟ ಬರ್ತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲೂ ಉದ್ಯೋಗದಲ್ಲೂ ಅಲ್ಲೇನೋ ಟೆನ್ಷನ್. ಚಂದ್ರ ಮನೋಕಾರಕ 12ನೇ ಮನೆ, ಬುಧನ ಮನೆ, ಕುಜನ ಸಾರ ಖಂಡಿತ ಕಟ 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 ಅನ್ನಿಸ್ತಕ್ಕಂಥ ಭಾವ. ಸೊ ಇವತ್ತು ಜಾಸ್ತಿ ಒಂದು ದೊಡ್ಡ ರಿಸ್ಕಿನ ಕೆಲಸ, ದೊಡ್ಡ ರಿಸ್ಕಿನ ವ್ಯವಹಾರ, ದೊಡ್ಡ ರಿಸ್ಕಿನ ಮಾತುಕತೆ, ದೊಡ್ಡ ರಿಸ್ಕಿನ ಇನ್ವೆಸ್ಟ್ಮೆಂಟ್ ದಯಮಾಡಿ ಮಾಡದೇ ಇರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನೋಡಿ ತುಲಾ ರಾಶಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಜಾಗರೂಕತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಕುಜನ್ ಸಾರ, ದಟ್ ಈಸ್ ಅ ಬ್ಯೂಟಿಫುಲ್. ನಿಮ್ಮ ರಾಶಿ, ನಿಮ್ಮ ಒಂದು ಬಲ ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಮೆಷಿನರಿ, ಸಿಮೆಂಟು, ಕಬ್ಬಿಣ, ಟ್ರಾನ್ಸ್ಪೋರ್ಟು, ವೆಹಿಕಲ್ಸು, ಗ್ಯಾಸು, ಪೆಟ್ರೋಲು, ಭೂಮಿ, ಅರ್ಥಿಂಗ್, JCB, ಇಂತಹ ಒಂದು ಕೆಲಸ ಕಾರ್ಯ ಬ್ಯೂಟಿಫುಲ್. ಧನುಸು ರಾಶಿ, ಅಡ್ಮಿನಿಸ್ಟ್ರೇಷನ್, ಜುಡಿಷಿಯಲ್ಲು, ಪೊಲೀಸು, ಲೀಗಲ್ಲು, ಅಥಾರಿಟಿ, ದಂಡಾಧಿಕಾರಿ, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವದ ಒಂದು ದಿನ. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ ಚಂದ್ರ ಭಾಗ್ಯದಲ್ಲಿ, ಬುಧನ ಮನೆಯಲ್ಲಿ, ಕುಜನ ಸಾರದಲ್ಲಿರೋದ್ರಿಂದ ಟೆಕ್ನಿಕಲ್ ಕೆಲಸಗಳು, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ರಿಪೇರ್ ಕನ್ಸಲ್ಟೆಂಟ್, ಮಿಷನರಿ ಕನ್ಸಲ್ಟೆಂಟ್, ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ, ಎಲೆಕ್ಟ್ರಿಷಿಯನ್, ಲಿಫ್ಟ್ ಕೆಲಸ, ಗಾರ್ಡನಿಂಗ್ ಕೆಲಸ ನಿಂತ್ಕೊಂಡು ಮಾಡಿಸ್ತಕ್ಕಂಥದ್ದು ಅತ್ಯದ್ಭುತ. ಕುಂಭರಾಶಿ, ಚಂದ್ರ ಅಷ್ಟಮದಲ್ಲಿ, ಕುಜನ ಸಾರ, ಕುಜ ವೀಕ್ ಆಗಿದ್ದಾನೆ. ಸ್ವಲ್ಪ ಯಾವುದೋ ಒಂದು ಭೂಮಿ, ಮನೆ, ವ್ಯವಸ್ಥೆ, ಓಡಾಟ, ಒತ್ತಡ, ಏನ್ ಮಾಡ್ತೀನೋ, ಹೇಗ್ ಮಾಡ್ತೀನೋ, ಎತ್ತದ್ ಮಾಡ್ತೀನೋ ಅನ್ನತಕ್ಕಂಥದ್ದು ನಿಧಾನ ಮಾಡಿ. ರಾಹು ಬೇರೆ ಗುರುವಿನ ದೃಷ್ಟಿಯಿಂದ ಬಚಾವಾಗ್ತಿದ್ದಾನೆ. ಬಟ್ ನಿಮ್ಮ ಧನಸ್ಥಾನ, ನಿಮ್ಮ ಅಲ್ಲೊಂದು ಭಾಗ್ಯಸ್ಥಾನ, ಧರ್ಮಸ್ಥಾನವನ್ನ ಗುರು ನೋಡ್ಲಿಕ್ಕೆ ಬರ್ತಿದ್ದಾನೆ. 10th and your 2nd house, ಬ್ಯೂಟಿಫುಲ್ ಒಂದು ಕಾಂಬಿನೇಷನ್ ಅದು. ಎಲ್ಲರೂ ಕುಂಭರಾಶಿಗೆ ಮುಳುಗೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬರ್ದಿಟ್ಕೊಳ್ಳಿ. ದೇರ್ ಇಸ್ ಎನ್ 30x, 30 ರೂಪಾಯಿ ಇದ್ದವ್ರು ಕಡಿಮೆ ಅಂದ್ರು 300 ರೂಪಾಯಿಗೆ ಬಂದು ನಿಂತ್ಕೋತೀರಿ ವರಮಾನ. ಅಲ್ಲಿ ಬೇರೆ ಇನ್ನೊಂದಿದೆ, ಅದನ್ನ ಹೇಳ್ತೇನೆ. ದೊಡ್ಡ ದೊಡ್ಡ ಕೇಸುಗಳಲ್ಲೆಲ್ಲ ನಿಮಗೆ ದಾರಿ ಆಗ್ತಕ್ಕಂಥದ್ದು, ಕಾಂಪ್ರಮೈಸ್ ಬರ್ತಕ್ಕಂಥದ್ದೆಲ್ಲ ಬರುತ್ತೆ. ಸೊ ಕುಂಭ, ಗೆಟ್ ರೆಡಿ. ಇವತ್ತು ಅಷ್ಟೇ. ಸೊ ಭೂಮಿಗೆ ಸಂಬಂಧಪಟ್ಟಂತ ಲೇವಾದೇವಿ ಇತ್ತು ಅಂದ್ರೆ ದುಡುಕಬೇಡಿ ಅಷ್ಟೇ. ನೀವು ಕೂಡ ಲಾಯರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಮಂತ್ರಾಂಗಂ, ಯಂತ್ರಾಂಗಂ, ಗುಹ್ಯ ವಿದ್ಯೆ, ಗುಪ್ತ ವಿದ್ಯೆ, ವೇದ ವಿದ್ಯೆ, ಪೂಜೆ, ಪುನಸ್ಕಾರ, ಯೋಗ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಯೋಗಕಾರಕನ ಸಾರದಲ್ಲೇ ಇದ್ದಾನೆ, ಚೆನ್ನಾಗಿದೆ. ಸ್ವಲ್ಪ ಕುಜ ನಿಮಗೆ ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಊಟ, ಉಪಚಾರ, ಮಾತು ಎಲ್ಲೋ ಒಂದು ಸಣ್ಣ ನಿಮಗೆ ಲೋವರ್ ಅನ್ಸುತ್ತೆ. ಇಲ್ಲವೇನೋ, ಪರ್ಫೆಕ್ಟ್ ಇಲ್ವೇನೋ, ಇದು ಸರಿಯೇನೋ, ಅದು ಸರಿಯೇನೋ. ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ, ಸರಿ ಇದ್ದವರು ಇಲ್ಲವೇ ಇಲ್ಲ.
ಸರಿ ಇಲ್ದವ್ರಾದ್ರೂ ಇದ್ದಾರ, ಅವರೂ ಇಲ್ಲ. ಸೊ ದೆನ್ ತುಂಬಾ ಕೆಟ್ಟವ್ರು ನಮ್ ಜೊತೆಲೇ ಇದಾರ. ರಾವಣ ಇದಾನ, ದುಶ್ಯಾಸನ ಇದಾನ, ಕಂಸ ಇದಾನ? ಇಲ್ಲ. ಸರಿ, ರಾಮರಿದ್ದಾರ, ಕೃಷ್ಣರಿದ್ದಾರ, ಪರಶುರಾಮರಿದ್ದಾರ? ಇಲ್ಲ. ವಿವೇಕಾನಂದರಿದ್ದಾರ? ಇಲ್ಲ. ಸೊ ಒಳ್ಳೇದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಸೊ ಆದ್ರಿಂದ ನೀವು ತುಂಬಾ ಖಿನ್ನತೆಗೆ ಜಾರಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ ಫಾರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್. ಅದು ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಇಂಟೀರಿಯರ್ ಇಂಜಿನಿಯರಿಂಗ್. ಬ್ಯೂಟಿಫುಲ್ ಆಗತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.